ಸೇನಾಧಿಪತಿ ಸತ್ತ ಅಂದರೆ ಇಡೀ ಸೈನ್ಯ ದಿಕ್ಪಾಲಾಕಿತ್ತು. ಆದರೆ ಸೈನ್ಯದ ಸೇನಾಧಿಪತಿ ಸ್ವತಃ ಕೆಳಕ್ಕೆ ಬಿದ್ದರು. ಶಿವಾಜಿ ಮಹಾರಾಜರು ಒಬ್ಬ ಸೈನಿಕನೂ ಹಿಂದೆ ಮುಂದೆ ನೋಡಲಿಲ್ಲ. ಎಲ್ಲರೂ ಸೈನ್ಯದ ನೇತೃತ್ವ, ಕೋಟೆಗಳೇನದಾವೋ ಎಲ್ಲ ಕೋಟೆಗಳ ಮೇಲೆ ಏಕಕಾಲಕ್ಕೆ ದಾಳಿಯನ್ನು ಮಾಡಲಿಕ್ಕೆ ತನ್ನ ಸೈನ್ಯದ ಸೇನಾಪತಿಯಾಗಿರ್ತಕ್ಕಂಥ ದಿಲೇರ್ ಖಾನನಿಗೆ ಸೂಚನೆಯನ್ನು ಕೊಟ್ಟ. ನಿಶ್ಚಯ ಚ ಮಹಾಮೇರು ಬಹುತ್ ಜನಾಸು ಆದಾರು ಅಖಂಡ ಸ್ಥಿತಿಸ ನಿರ್ಧಾರು ಶ್ರೀಮಂತ ಯೋಗಿ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯಲ್ಲಿ ಇವತ್ತು 7ನೇ ದಿನ. ಇಲ್ಲಿವರೆಗೂ ಶಿವಾಜಿ ಮಹಾರಾಜರನ್ನ ಒಬ್ಬ ಸಾಮಾನ್ಯ ಸರ್ದಾರನ ಮಗ ಅಂತೇನು ತಿಳ್ಕೊಂಡಿದ್ರು, ಈಗ ಗೊತ್ತಾಯ್ತು ಶಿವಾಜಿ ಅಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ. ನೋಡುತ್ತಿದ್ದಂತೆ ಯಾವ ಸಂದರ್ಭದಲ್ಲಿ ಯಾವ ಕಡೆ ಹೋಗ್ತಾನೋ ಗೊತ್ತಿಲ್ಲ, ಹೆಂಗೆ ದಾಳಿ ಮಾಡ್ತಾನೋ ಗೊತ್ತಿಲ್ಲ. ದಿಲ್ಲಿಯ ಸುಲ್ತಾನರಾಗಿರ್ತಕ್ಕಂಥ ಮೊಘಲರಿಂದ ಬಂದಿರತಕ್ಕಂಥ 6ನೆಯ ಸಂತಾನ ಔರಂಗಜೇಬನಿಗೂ ಸಹಿತ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಶಿವಾಜಿ ಮಹಾರಾಜರು ಬುದ್ಧಿಯನ್ನು ಕಲಿಸಿದರು. ಸ್ವತಃ ಔರಂಗಜೇಬನ ಸೋದರ ಮಾವನಾಗಿರ್ತಕ್ಕಂಥ ಶಾಹಿಸ್ತೆ ಖಾನನ್ನ ಪುಣಾದ ಲಾಲ್ ಮಹಲಿನಲ್ಲಿ ಒಂದೇ ದಿನ ಮಧ್ಯರಾತ್ರಿಯಲ್ಲೇ ದಾಳಿಯನ್ನು ಮಾಡಿ ಆತನ 3 ಬೆರಳನ್ನು ಕತ್ತರಿಸಿ ಶಿವಾಜಿ ಮಹಾರಾಜರು ಪಾರಾಗಿ ಬಂದಿದ್ದರು. ಯಾವಾಗ ಈ ಸುದ್ದಿ ದಿಲ್ಲಿ ಔರಂಗಜೇಬನಿಗೆ ಮುಟ್ಟಿತೋ, ಈ ಕಡೆ ಬಿಜಾಪುರದ ಆದಿಲ್ ಶಾಹಿಗಳಿಗೂ ಅಹಮದ್ ನಗರದ ನಿಜಾಮ್ ಶಾಹಿಗಳಿಗೂ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಒಂದು ಎಚ್ಚರಿಕೆಯನ್ನು ಶಿವಾಜಿ ಮಹಾರಾಜರು ಕೊಟ್ಟಿದ್ದರು. ಎಲ್ಲರೂ ನಿರ್ಧಾರ ಮಾಡಿದರು, ಇನ್ನು ಹೀಗೆ ಬಿಟ್ಟರೆ ಒಂದಿಲ್ಲ ಒಂದು ದಿನ ಶಿವಾಜಿ ದಿಲ್ಲಿಯ ಸುಲ್ತಾನಗಿರಿಯ ಸಿಂಹಾಸನಕ್ಕೂ ದಾಳಿ ಮಾಡ್ತಾನೆ, ನಮ್ಮ ಬಿಜಾಪುರದ ಆದಿಲ್ ಶಾಹಿ ದರ್ಬಾರನ್ನೂ ಬರ್ಖಾಸ್ತಗೊಳಿಸ್ತಾನೆ. ಎಲ್ಲರೂ ಕೂಡ ದಿಲ್ಲಿಯ ಮೊಘಲರು, ಬಿಜಾಪುರದ ಆದಿಲ್ ಶಾಹಿಗಳು ಎಲ್ಲರೂ ಕೂಡಿ ಏಕಕಾಲದಲ್ಲಿ ನೇರವಾಗಿ ಶಿವಾಜಿ ಮಹಾರಾಜರ ದಾಳಿ ಮಾಡಲಿಕ್ಕೆ, ಶಿವಾಜಿ ಮಹಾರಾಜರ ಮೇಲೆ ಮುಗಿಬೀಳಲಿಕ್ಕೆ ದಿಲ್ಲಿಯ ಸುಲ್ತಾನಾಗಿರ್ತಕ್ಕಂಥ ಔರಂಗಜೇಬ ಧೂರ್ತ ಯೋಜನೆಯೊಂದನ್ನು ಮಾಡಿ ಹಿಂದೂ ರಾಜರ ಮೇಲೆ ಹಿಂದೂಗಳನ್ನು ಎತ್ತಿ ಕಟ್ಟುವಂಥ ಧೂರ್ತ ಆಲೋಚನೆಯನ್ನಿಟ್ಟುಕೊಂಡು ಮಿರ್ಜಾ ರಾಜ ಜಯಸಿಂಹನ ನೇತೃತ್ವದಲ್ಲಿ ದಿಲೇರ್ ಖಾನನ ಸೇನಾಧಿಪತಿಯಾಗಿ ಮಾಡಿ ದಿಲ್ಲಿಯಿಂದ ಅಪಾರವಾಗಿರ್ತಕ್ಕಂಥ ಸೈನ್ಯವನ್ನು ಕಳಿಸಿಕೊಟ್ಟಿದ್ದ. ದಿಲ್ಲಿಯಿಂದ ಬರ್ತಕ್ಕಂಥ ಸೈನ್ಯ ಅದರ ಜೊತೆಗೆ ಬಿಜಾಪುರದ ಆದಿಲ್ ಶಾಹಿಗಳ ಸೈನ್ಯವನ್ನು ಕೊಡ್ಕೋತು. ಇವೆಲ್ಲದರ ಮಧ್ಯೆಯೂ ಸಹಿತ ಶಿವಾಜಿ ಮಹಾರಾಜರಿಗೆ ಅವರ ಅತ್ಯಂತ ನಿಖರವಾದಂಥ ಗೂಢಚಾರಿ ಬಹಿರ್ಜಿ ನಾಯಕ ಜಾಧವ್ ಸಂದೇಶವನ್ನು ಕೊಟ್ಟಿದ್ದರು. ಮಹಾರಾಜ, ದಿಲ್ಲಿಯಿಂದ ಮಿರ್ಜಾ ರಾಜ ಜಯಸಿಂಹನ ಸೈನ್ಯ ಹೊಂಟತಿ, ಬಿಜಾಪುರದ ಆದಿಲ್ ಶಾಹಿಗಳ ಜೊತೆಯಾಗರ. ಅಷ್ಟೇ ಅಲ್ಲ, ನಮ್ಮ ನಾಡಿಗೆ ಬಂದಿರತಕ್ಕಂಥ ಬ್ರಿಟಿಷರು, ಫ್ರೆಂಚರು, ಪೋರ್ಚುಗೀಸರು ಎಲ್ಲರೂ ಸಹಿತ ಅವ್ರ ಜೊತೆ ಒಂದುಗೂಡ್ಯಾರ. ಹೇಗಾದರೂ ಮಾಡಿ ಒಬ್ಬ ಶಿವಾಜಿನ ಇಲ್ಲಿಂದ ಹೊರಗಟ್ಟಬೇಕು ಅಂತ ಅವ್ರು ನಿರ್ಧಾರ ಮಾಡ್ಯಾರ. ಸೈನ್ಯ ಬರ್ಲಾಕತ್ತಿತ್ತಿ ಅಂತ ತಿಳ್ಕೊಂಡು ಏನು ಬಹಿರ್ಜಿ ನಾಯಕ ಜಾಧವ್ರವರು ಗೂಢಚಾರಿ ಸೂಚನೆಯನ್ನು ಕೊಟ್ಟರು. ಶಿವಾಜಿ ಮಹಾರಾಜರು ಹೇಳಿದರು, ದಿಲ್ಲಿಯಿಂದ ಹೊರಟಿರ್ತಕ್ಕಂಥ ಸೈನ್ಯ ಪುಣಾಕ್ಕೆ ಬರ್ಬೇಕಾರೆ 6 ತಿಂಗಳು ಬೇಕು. 6 ತಿಂಗಳವರೆಗೂ ನಮಗೇನಿಲ್ಲ, ಸುಮ್ಮನೆ ಕುಂದ್ರೋದು ಬೇಡ, ಹೋಗೋಣ ಅಂತ ತಿಳ್ಕೊಂಡು ಶಿವಾಜಿ ಮಹಾರಾಜರು ಸೈನ್ಯ ಸಮೇತರಾಗಿ ಈ ಬ್ರಿಟಿಷರ, ಪೋರ್ಚುಗೀಸರ, ಡಚ್ಚರ, ಫ್ರೆಂಚರ ಸಮುದ್ರ ಮಾರ್ಗದ ಪಟ್ಟಣದಲ್ಲಿ ಏನು ಹಡಗುಗಳು ಬಂದು ನಿಂದಿರ್ತಿದ್ದೋ ಅದೇ ಸೂರತ್ ನಗರಕ್ಕೆ ದಾಳಿ ಇಟ್ಟರು. ಸೂರತ್ತಿಗೆ ಹೋಗ್ತಾರೆ ಶಿವಾಜಿ ಮಹಾರಾಜರು ಸೈನ್ಯ ಸಮೇತರಾಗಿ. 4 ದಿನ 4 ಹಗಲು 4 ರಾತ್ರಿ ಶಿವಾಜಿ ಮಹಾರಾಜರು ಅಲ್ಲೇ ಕೂತ್ಬಿಟ್ರು. ಯಾವ ವಿದೇಶಿಯರು ನಮ್ಮ ದೇಶವನ್ನು ಲೂಟಿ ಮಾಡಿ ನಮ್ಮ ದೇಶದ ಬಂದಿರತಕ್ಕಂಥ ಹಣವನ್ನು ಹೊರದೇಶಕ್ಕೆ ತಗೊಂಡು ಹೋಗಿ ಅಲ್ಲಿಂದ ಬರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನ ತಂದು ಕೊಟ್ಟು ಇಲ್ಲಿನ ಸುಲ್ತಾನರು ಏನು ಕೊಡ್ತಿದ್ರು ಅದೇ ಸೂರತ್ ನಗರಿಗೆ ಶಿವಾಜಿ ಮಹಾರಾಜರು ದಾಳಿ ಇಟ್ಟರು. 4 ಹಗಲು 4 ರಾತ್ರಿ ಶಿವಾಜಿ ಮಹಾರಾಜರ ಮುಂದೆ ಈ ವಿದೇಶಿಯರ ಎಲ್ಲ ಸಂಪತ್ತನ್ನೆಲ್ಲ ಶಿವಾಜಿ ಮಹಾರಾಜರ ಸೈನ್ಯಕ್ಕೆ ತಂದ ತೋರಿಸಿದರು. ಎಷ್ಟು ಸಂಪತ್ತು ಅವತ್ತು ಶಿವಾಜಿ ಮಹಾರಾಜರಿಗೆ ಸಿಕ್ತು ಅಂದರೆ 3000 ಗಂಟು ಮೂಟೆಗಳನ್ನು ಕಟ್ಟಿದ್ರು ಶಿವಾಜಿ ಮಹಾರಾಜರ ಸೈನಿಕರು. ಅಪಾರವಾಗಿರ್ತಕ್ಕಂಥ ಸಂಪತ್ತು ಸಿಕ್ಕಿತ್ತು. 3000 ಗಂಟನ್ನು ಕಟ್ಟಿ ರಾಜಗಢದತ್ತ ಶಿವಾಜಿ ಮಹಾರಾಜರ ಸೈನ್ಯ ಹೊರಟಿತ್ತು. ರಾಜಗಢಕ್ಕೆ ಬಂದು ಮುಟ್ಟಿದ್ರು. ಅಷ್ಟೊತ್ತಿಗಾಗಲೇ ದಿಲ್ಲಿಯಿಂದ ಹೊರಟಿರ್ತಕ್ಕಂಥ ಮಿರ್ಜಾ ರಾಜ ಜಯಸಿಂಹ ತನ್ನ ಸೈನ್ಯ ಸಮೇತನಾಗಿ ಪುಣಾದ ಹತ್ತಿರತಕ್ಕಂಥ ಸಾಸ್ವಾಡ ಗ್ರಾಮಕ್ಕೆ ಬಂದು ನೆಲೆ ನಿಂತಿದ್ದ. ಈಗ ಮಿರ್ಜಾ ರಾಜ ಜಯಸಿಂಹನಿಗೆ ಗೊತ್ತಾಯ್ತು, ಶಿವಾಜಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಶಿವಾಜಿ ಮೇಲೆ ನೇರವಾಗಿ ದಾಳಿ ಮಾಡೋದಕ್ಕಿಂತ ಶಿವಾಜಿ ಮಹಾರಾಜರ ಆತ್ಮ ಅಂತ ಏನು ನಾವು ಕರಿತೀವೋ, ಶಿವಾಜಿ ಮಹಾರಾಜರ ಕೋಟೆಗಳೇನದಾವೋ
ಎಲ್ಲ ಕೋಟೆಗಳ ಮೇಲೆ ಏಕಕಾಲಕ್ಕೆ ದಾಳಿಯನ್ನು ಮಾಡಲಿಕ್ಕೆ ತನ್ನ ಸೈನ್ಯದ ಸೇನಾಪತಿಯಾಗಿರ್ತಕ್ಕಂಥ ದಿಲೇರ್ ಖಾನನಿಗೆ ಸೂಚನೆಯನ್ನು ಕೊಟ್ಟ. ದಿಲೇರ್ ಖಾನ್ ನೋಡುತ್ತಿದ್ದಂತೆ 10 ಕೋಟೆಗಳ ಮೇಲೆ ಏಕಕಾಲಕ್ಕೆ ದಾಳಿ ಇಟ್ಟ. ಮೊದಲಿಗೆ ಆತನಿಗೆ ಕಂಡಿರ್ತಕ್ಕಂಥ ಕೋಟೆ ಪುರಂದರಗಡ ಕೋಟೆ. ಈ ಪುರಂದರಗಡ ಕೋಟೆಯನ್ನು ಹೇಗಾದರೂ ಮಾಡಿ ನಾವು ವಶಪಡಿಸಿಕೊಳ್ಳೇಬೇಕು. ಆದರೆ ಈ ಪುರಂದರಗಡ ಕೋಟೆಯನ್ನು ವಶಪಡಿಸ್ಕೋಬೇಕಾದ್ರೆ ಮೊದಲು ಪುರಂದರಗಡ ಕೋಟೆಯ ತಳಭಾಗದಲ್ಲಿರ್ತಕ್ಕಂಥ ವಜ್ರಗಡ ಕೋಟೆಯನ್ನು ಗೆದಿಬೇಕು. ವಜ್ರಗಡ ಕೋಟೆಗೂ ಲಗ್ಗಿಟ್ಟ. ವಜ್ರಗಡ ಕೋಟೆಯನ್ನು ಗೆದಿಬೇಕಾದ್ರೆ 27 ದಿನ ಸಮಯ ತಗೊಂಡ. ವಜ್ರಗಡ ಬಂದಾತು, ಮೊಘಲರ ವಶವಾತು. ನಂತರ ಈ ವಜ್ರಗಡವನ್ನು ದಾಟಿದ ನಂತರ ಮೇಲಿರೋದೇ ಪುರಂದರಗಡ. ಈಗ ಪುರಂದರಗಡಕ್ಕೆ ದಾಳಿ ಇಡಬೇಕು. ಪುರಂದರಗಡಕ್ಕೆ ದಾಳಿ ಇಟ್ಟರು. ಆದರೆ ಪುರಂದರಗಡ ಕೋಟೆಯಲ್ಲಿ ಮುರಾರ್ಬಾಜಿ ದೇಶಪಾಂಡೆ ಜೊತೆಗೆ 1,000 ಸೈನಿಕರಿದ್ದರು. ಕೋಟೆಯ ಮುಖ್ಯಸ್ಥನಾಗಿರ್ತಕ್ಕಂಥ ಮುರಾರ್ಬಾಜಿ ದೇಶಪಾಂಡೆ ಕೋಟೆಯ ದಾಳಿ ಮಾಡಲಿಕ್ಕೆ ಬಂದಿರತಕ್ಕಂಥ ದಿಲೇರ್ ಖಾನನ 20,000 ಸೈನಿಕರು. ಕೋಟೆಯ ಒಳಗಡೆ ಇರೋರು 1,000 ಜನ. ಕೋಟೆಯ ಮುಖ್ಯಸ್ಥ ಮುರಾರ್ಬಾಜಿ ದೇಶಪಾಂಡೆ, ಕೋಟೆಯ ಮೇಲೆ ದಾಳಿ ಮಾಡಿದವರು 20,000 ಜನ ದಿಲೇರ್ ಖಾನ್ ನೇತೃತ್ವದ ಸೈನಿಕರು. ದಾಳಿ ಶುರುವಾತು. ಆದರೂ ಸಹಿತ ಶುರುವಾಗಿರ್ತಕ್ಕಂಥ ದಾಳಿ ಬರೋಬ್ಬರಿ 65 ದಿನಗಳ ಕಾಲ ಮುಂದುವರಿತು. ಇದೇ ಮುರಾರ್ಬಾಜಿ ದೇಶಪಾಂಡೆ ನೇತೃತ್ವದ ಸೈನಿಕರು ಪುರಂದರಗಡ ಕೋಟೆಯಲ್ಲಿ ಏನಿದ್ರು 65 ದಿನಗಳ ಕಾಲ ದಿಲೇರ್ ಖಾನನ ಒಬ್ಬ ಸೈನಿಕನು ಸಹಿತ ಕೋಟೆಯ ಒಳಗಡೆ ಬರಲಿಕ್ಕೆ ಕೊಟ್ಟಿದ್ದಿಲ್ಲ. 20,000 ಸೈನಿಕರು ಕೋಟೆಯ ಒಳಗಡೆ ಇರ್ತಕ್ಕಂಥ ಮುರಾರ್ಬಾಜಿ ದೇಶಪಾಂಡೆಯ ನೇತೃತ್ವದ 1,000 ಸೈನಿಕರು 65 ದಿನಗಳ ಕಾಲ ನಿರಂತರವಾಗಿ ಹೋರಾಟ ನಡೀತು. 65 ದಿನಗಳ ನಂತರ 65 ದಿನದ ನಂತರ ಮುರಾರ್ಬಾಜಿ ದೇಶಪಾಂಡೆಯ ನೇತೃತ್ವದ ಸೈನ್ಯಕ್ಕೆ 1,000 ಜನ ಸೈನಿಕರಲ್ಲಿ 300 ಜನ ಸೈನಿಕರ ಬಲಿದಾನ ಆಗಿತ್ತು. ಇತ್ತ ಶಿವಾಜಿ ಮಹಾರಾಜರು ರಾಜ್ಗಢದಲ್ಲಿದ್ದರು. ಪ್ರತಿನಿತ್ಯ ಎಲ್ಲ ಕೋಟೆಗಳ ಮೇಲೆ ಏಕಕಾಲಕ್ಕೆ ನಿರಂತರವಾಗಿ ದಾಳಿಗಳು ಶುರುವಾಗ್ತಿದ್ದು. ತನ್ನ 8 ವರ್ಷದ ಮಗ ಇವತ್ತೇನು ನಾವು ಧರ್ಮವೀರ ಸಂಭಾಜಿ ಮಹಾರಾಜರಂತ ಕರಿತೀವೋ, ಸಂಭಾಜಿ ಮಹಾರಾಜರಿಗೆ 8 ವರ್ಷ. ಸಂಭಾಜಿ ಮಹಾರಾಜರು ಪ್ರತಿನಿತ್ಯ ತಂದೆಗೆ ಕೇಳ್ತಾ ಇದ್ರು, ಅಪ್ಪಾಜಿ ಎಲ್ಲ ಕೋಟೆಗಳ ಮೇಲೆ ದಾಳಿ ಆಗಲಕತ್ತದ, ಪುರಂದರಗಡ ಕೋಟೆಗೆ ಏನಾದರೂ ಹಾನಿ ಆಗ್ತದನೋ ಅಂತ. ಶಿವಾಜಿ ಮಹಾರಾಜರಿಗೆ ಏನೂ ಆಗೋದಿಲ್ಲ ಅಂತ ತಿಳ್ಕೊಂಡು ಮಗನಿಗೆ ಸಮಾಧಾನ ಹೇಳ್ತಾ ಹೋದ್ರು. ಎಲ್ಲ ಕೋಟೆಗಳ ಮೇಲೂ ಏಕಕಾಲಕ್ಕೆ ದಾಳಿ ಶುರುವಾಗ್ಯದ. ಆದರೂ ಯಾಕೆ ಮಗನಾಗಿರ್ತಕ್ಕಂಥ ಸಂಭಾಜಿ ಈ ಪುರಂದರಗಡ ಕೋಟೆಗೆ ಯಾಕಿಟ್ಟು ಆಸಕ್ತಿ ವಹಿಸ್ಲತ್ತೇನ ಕೇಳ್ತಾರೆ. ಒಂದು ದಿನ ಶಿವಾಜಿ ಮಹಾರಾಜರು ತನ್ನ ಮಗನಾಗಿರ್ತಕ್ಕಂಥ 8 ವರ್ಷದ ಧರ್ಮವೀರ ಸಂಭಾಜಿ ಮಹಾರಾಜರು ಏನಂತ ಇವತ್ತು ನಾವು ಕರಿತೀವೋ ಅದೇ ಸಂಭಾಜಿ ಮಹಾರಾಜರಿಗೆ ಕೇಳ್ತಾರೆ, ಎಲ್ಲ ಕೋಟೆಗಳ ಮೇಲೆ ದಾಳಿ ಶುರುವಾಗ್ಯದ, ಆದರೆ ಪುರಂದರಗಡ ಕೋಟೆಯ ಮೇಲಿನ ದಾಳಿನ ಇಷ್ಟು ಯಾಕೆ ನೀ ಕೇಳಾಕತ್ತಿಪ್ಪ ಅಂತಂದಾಗ 8 ವರ್ಷದ ಹುಡುಗ ಸಂಭಾಜಿ ಮಹಾರಾಜರು ತಂದೆ ಹೇಳ್ತಾರೆ, ಶಿವನೇರಿ ಕೋಟೆಗೂ ನಿಮಗೂ ಜೀಜಾಬಾಯಿಗೂ ಯಾವ ರೀತಿ ಸಂಬಂಧ ಐತೋ ಅದೇ ರೀತಿ ಸಂಬಂಧ ಈ ಪುರಂದರಗಡ ಕೋಟೆಗೂ ಹಾಗೂ ನಮ್ಮ ತಾಯಿಯಾಗಿರ್ತಕ್ಕಂಥ ಸಾಯಿಬಾಯಿಗೂ ಇದೇ ಸಂಬಂಧ ಐತಿ. ಇದೇ ಪುರಂದರಗಡ ಕೋಟೆಯಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜರ ಧರ್ಮಪತ್ನಿ ಸಾಯಿಬಾಯಿ ಇದೇ ಪುರಂದರಗಡ ಕೋಟೆಯಲ್ಲೇ ಸಂಭಾಜಿ ಮಹಾರಾಜರಿಗೆ ಜನ್ಮವನ್ನು ಕೊಟ್ಟಿದ್ರು. ಸಂಭಾಜಿ ಮಹಾರಾಜರು 2 ವರ್ಷದವರಿದ್ದರು. 2 ವರ್ಷದ ಮಗನಾಗಿರ್ತಕ್ಕಂಥ ಸಂಭಾಜಿ ಮಹಾರಾಜರನ್ನ ಇದೇ ಪುರಂದರಗಡ ಕೋಟೆಯಲ್ಲಿ ಬಿಟ್ಟು ಬಿಜಾಪುರದಿಂದ ಹೊರಟಿರ್ತಕ್ಕಂಥ ಅಫ್ಜಲ್ ಖಾನನ ಸಂಹಾರಕ್ಕಾಗಿ ಶಿವಾಜಿ ಮಹಾರಾಜರು ಪ್ರತಾಪ್ಗಢಕ್ಕೆ ಬಂದಿದ್ದರು. ಆದರೆ 2 ವರ್ಷದ ಮಗ ಸಂಭಾಜಿ ಆಗ ತನ್ನ ಮೊದಲನೆಯ ಪತ್ನಿ ಸಾಯಿಬಾಯಿ ಅನಾರೋಗ್ಯದ ಕಾರಣದಿಂದ ಬಳಲ್ತಾ ಇದ್ದಳು. ಬಳಲುವಂಥ ಸಂದರ್ಭದಲ್ಲಿ ಪುರಂದರಗಡ ಕೋಟೆಯಲ್ಲಿ ಯಾರೂ ಇರದೇ ಇದ್ದಾಗ 2 ವರ್ಷದ ಮಗ ಸಂಭಾಜಿ ತನ್ನ ತಾಯಿ ಇರತಕ್ಕಂಥ ಸಾಯಿಬಾಯಿಗೆ ಬಟ್ಟಲಿನಲ್ಲಿ ಹಾಲು ಮತ್ತು ನೀರನ್ನು ತಂದು ಹನಿ ಹನಿಯಾಗಿ ತನ್ನ ತಾಯಿ ಇರತಕ್ಕಂಥ ಸಾಯಿಬಾಯಿಗೆ ಕುಡಿಸ್ತಿದ್ದ. ಈಗ ನೆನಪಾಗಿಬಿಡ್ತು 8 ವರ್ಷದ ಸಂಭಾಜಿ ಮಹಾರಾಜರಿಗೆ ಇದೇ ಕೋಟೆ, ಇದೇ ಪುರಂದರಗಡ ಕೋಟೆಯಲ್ಲೇ ನನ್ನ ತಾಯಿ ಸಾಯಿಬಾಯಿ ನನಗೆ ಜನ್ಮ ಕೊಟ್ಟಂಥ ಕೋಟೆ. ನಾನು 2 ವರ್ಷದ ಮಗನಿದ್ದಾಗ ಇದೇ ಪುರಂದರಗಡ ಕೋಟೆಯಲ್ಲೇ ನನ್ನ ತಾಯಿ ಅನಾರೋಗ್ಯದಿಂದ ಬಳಲಿ ಕಣ್ಣು ಮುಚ್ಚಿದಂಥ ಜಾಗ.
ಅವತ್ತು ಶಿವಾಜಿ ಮಹಾರಾಜರ ಆ ಕೋಟೆಯಲ್ಲಿ ಇದ್ದಿದ್ದಿಲ್ಲ. ಅಫ್ಜಲ್ ಖಾನ್ನ ಸಂಹಾರಕ್ಕೆ ಶಿವಾಜಿ ಮಹಾರಾಜರು ಪ್ರತಾಪ್ಗಢಕ್ಕೆ ಬಂದಿದ್ದರು. ಇದೆಲ್ಲ ಸಂಭಾಜಿ ಮಹಾರಾಜರ ನೆನಪು. ಇದೇ ಪುರಂದರಗಡ ಕೋಟೆಯಲ್ಲಿ ಈಗ ಸಂಭಾಜಿ ಮಹಾರಾಜರಿಗೆ 8 ವರ್ಷ. ಇದೇ ಪುರಂದರಗಡ ಕೋಟೆಗೆ ಮಿರ್ಜಾ ರಾಜ ಜಯಸಿಂಹನ ನೇತೃತ್ವದ ಮೊಘಲ್ ಸೈನಿಕರು, ಬಿಜಾಪುರದ ಆದಿಲ್ ಶಾಹಿ ಸೈನಿಕರು ದಿಲೇರ್ ಖಾನನ ಜೊತೆ ಕೂಡ್ಕೊಂಡು 20,000 ಸೈನಿಕರು ಪುರಂದರಗಡ ಕೋಟೆಗೆ ದಾಳಿ ಮಾಡಿದರು. ಸ್ವತಃ ಬ್ರಿಟಿಷ್ ಅಧಿಕಾರಿಗಳು ಶಾಮೀಲಾಗಿದ್ದರು, ಪೋರ್ಚುಗೀಸರು ಬಂದಿದ್ದರು. ಹೇಗಾದರೂ ಮಾಡಿ ಶಿವಾಜಿ ಮಹಾರಾಜರಿಗೆ ಅತ್ಯಂತ ಸಂಕಷ್ಟದ ಸಂದರ್ಭ ಇದು. ಒಂದು ಸಲ ಶಿವಾಜಿನ ನಾವು ಮುಗಿಸ್ಬಿಟ್ರೆ ಸಾಕು, ಇನ್ನು ಇಲ್ಲಿ ನಮ್ಮನ್ನು ಯಾರೂ ಕರೆದು ಕೇಳೋರಿಲ್ಲ. ಇಡೀ ದೇಶವೇ ನಮ್ಮದೇ. ಉತ್ತರದಲ್ಲಿರ್ತಕ್ಕಂಥ ಮೊಘಲರು, ದಕ್ಷಿಣದಲ್ಲಿರ್ತಕ್ಕಂಥ ಈ ಶಾಹಿ ಮನೆತನಗಳು, ಈ ಉತ್ತರ ಮತ್ತು ದಕ್ಷಿಣ ನಡಬರ್ಕ ಅಡ್ಡ ಗೋಡೆಯಾಗಿ ನಿಂತವರೇ ಶಿವಾಜಿ ಮಹಾರಾಜ. ಈ ಒಬ್ಬ ಶಿವಾಜಿನ ಮುಗಿಸ್ಬಿಟ್ರೆ ನಮ್ಮನ್ನ ಯಾರೂ ಕೇಳೋರಿಲ್ಲ ಅಂತ ತಿಳ್ಕೊಂಡು ಮೊಘಲರು, ಆದಿಲ್ ಶಾಹಿಗಳು, ಬ್ರಿಟಿಷರು, ಫ್ರೆಂಚರು ಎಲ್ಲರೂ ಒಂದಾಗಿಬಿಟ್ಟಿದ್ರು. ಶಿವಾಜಿ ಮಹಾರಾಜರ ಜೀವನದಲ್ಲಿ ಅತ್ಯಂತ ಸಂದಿಗ್ಧವಾದಂಥ ಸಂಕಷ್ಟದ ಪರಿಸ್ಥಿತಿ. ಹೆಜ್ಜೆ ಹೆಜ್ಜೆಗೂ ಸಾವಿನ ಬಾಯಿಯಿಂದ ಪಾರಾಗಿ ಬಂದಿರತಕ್ಕಂಥ ಶಿವಾಜಿ ಮಹಾರಾಜರಿಗೆ ಈ ವರ್ಷ ಅತ್ಯಂತ ಸಂಕಷ್ಟವಾದಂಥ ಪರಿಸ್ಥಿತಿ. ಏಕಕಾಲಕ್ಕೆ ಎಲ್ಲ ಕೋಟೆಗಳ ಮೇಲೆ ದಾಳಿ ಶುರುವಾಯಿತು. ನಿರಂತರವಾಗಿ 65 ದಿನಗಳ ಕಾಲ ಪುರಂದರಗಡ ಕೋಟೆಯ ಮೇಲೆ ದಿಲೇರ್ ಖಾನ್ ನೇತೃತ್ವದ 20,000 ಸೈನಿಕರು ದಾಳಿಯನ್ನು ಇಟ್ಟರು. 65 ದಿನ ಮುಗಿತು. ಕೋಟೆಯ ಮುಖ್ಯಸ್ಥನಾಗಿರ್ತಕ್ಕಂಥ ಮುರಾರ್ಬಾಜಿ ದೇಶಪಾಂಡೆ ತನ್ನ 300 ಜನ ಸೈನಿಕರನ್ನ ಕಳ್ಕೊಂಡಿದ್ದ. ಇತ್ತ ಮಗ ಸಂಭಾಜಿ ಶಿವಾಜಿ ಮಹಾರಾಜರು ಕೇಳ್ತಾ ಇದ್ದ, ಪುರಂದರಗಡ ಕೋಟೆಗೆ ಏನೂ ಆಗಲ್ಲ ಅಂತ. ಸಂಭಾಜಿ ಮಹಾರಾಜರಿಗೆ ಶಿವಾಜಿ ಮಹಾರಾಜರು ಹೇಳ್ತಾರೆ, ಈ ಪುರಂದರಗಡ ಕೋಟೆಯ ಮುಖ್ಯಸ್ಥನಾಗಿರ್ತಕ್ಕಂಥ ದಿಲೇರ್ ಖಾನ್ ಈ ಕೋಟೆಯಲ್ಲಿ ಇರುವವರೆಗೂ ಈ ಪುರಂದರಗಡ ಕೋಟೆಗೆ ಏನೂ ಹಾನಿಯಾಗಲ್ಲ. ಆದರೆ ಶಿವಾಜಿ ಮಹಾರಾಜರಿಗೆ ಅತ್ಯಂತ ಸಂಕಷ್ಟದ ಕಾಲ. 300 ಜನ ಮುರಾರ್ಬಾಜಿ ದೇಶಪಾಂಡೆ ಸೈನಿಕರ ಬಲಿದಾನ ಆಯಿತು. 20,000 ಸೈನಿಕರ ದಿಲೇರ್ ಖಾನ್ನ ಸೈನ್ಯ ದಾಳಿ ಇಟ್ಟಿತ್ತು. ಮುರಾರ್ಬಾಜಿ ದೇಶಪಾಂಡೆ ತಡ ಮಾಡಲಿಲ್ಲ. ಶಿವಾಜಿ ಮಹಾರಾಜರು ಎಲ್ಲ ಕೋಟೆಗಳ ಮೇಲೆ ದಾಳಿ ಆಗುವಾಗ ತನ್ನ ಎಲ್ಲ ಕೋಟೆಯ ಮುಖ್ಯಸ್ಥರಿಗೆ, ಕೋಟೆಯ ಕಿಲ್ಲೆದಾರರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಯಾರು ಯಾವುದೇ ಕಾರಣಕ್ಕೂ ನೀವು ಯಾವ ಕೋಟೆ ಒಳಗದಿರೋ ಅದೇ ಕೋಟೆ ಒಳಗೆ ಇದ್ದು ಬಿಡ್ರಿ, ಇನ್ನೊಂದು ಕೋಟೆಯ ರಕ್ಷಣೆಗೆ ಯಾರೂ ಹೋಗಕ್ಕೆ ಹೋಗ್ಬೇಡ್ರಿ. ನಮ್ಮ ಜೀವನದ ಅತ್ಯಂತ ಸಂಕಷ್ಟದ ಪರಿಸ್ಥಿತಿ ಇದು. ಎಲ್ಲ ಕೋಟೆಗಳ ಮೇಲೂ ಸಹಿತ ಮಿರ್ಜಾ ರಾಜ ಜಯಸಿಂಹ ನೇತೃತ್ವದಲ್ಲಿ, ದಿಲೇರ್ ಖಾನನ ಸೇನಾಧಿಪತ್ಯದಲ್ಲಿ ಬ್ರಿಟಿಷರು, ಫ್ರೆಂಚರು, ಮೊಘಲರು, ಆದಿಲ್ ಶಾಹಿಗಳು ಎಲ್ಲರೂ ಕೂಡ ಏಕಕಾಲಕ್ಕೆ ದಾಳಿ ಮಾಡಕತ್ತಾರ. ಯಾವುದೇ ಸಂದರ್ಭದಲ್ಲೂ ಸಹಿತ ನಿಮ್ಮ ಕೋಟೆ ಒಳಗೇನಿದಿರೋ ನಿಮ್ಮ ಕೋಟೆಗಳನ್ನು ಅಷ್ಟೇ ನೀವು ಕಾಪಾಡ್ಕೋರಿ, ಇನ್ನೊಂದು ಕೋಟೆಯ ರಕ್ಷಣೆಗೆ ಯಾರೂ ಹೋಗಕ್ಕೆ ಹೋಗ್ಬೇಡ್ರಿ. ಆದರೆ ಅನಿವಾರ್ಯ ಸಂದರ್ಭ ಬಂದರೆ, ಪರಿಸ್ಥಿತಿ ಕೈ ಮೀರಿದರೆ ಆ ಕೋಟೆಯ ಮುಖ್ಯಸ್ಥರಾಗಿರ್ತಕ್ಕಂಥ ನೀವು ಬೇಕಾದ ನಿರ್ಣಯವನ್ನು ತೆಗೆದುಕೊಳ್ಳಬಹುದು. ಸ್ವರಾಜ್ಯಕ್ಕೆ ಸೂಕ್ತವಾದಂಥ ನಿರ್ಧಾರವನ್ನು ನೀವು ತಗೊಳ್ರಿ, ನನ್ನ ಸೂಚನೆಗೋಸ್ಕರ ಕಾಯಬೇಡ್ರಿ ಅಂತ ತಿಳ್ಕೊಂಡು ಶಿವಾಜಿ ಮಹಾರಾಜರು ತಮ್ಮ ಎಲ್ಲ ಕೋಟೆಯ ಕಿಲ್ಲೆದಾರರಿಗೆ ಸೂಚನೆಯನ್ನು ಕೊಟ್ಟಿದ್ದರು. ಪರಿಸ್ಥಿತಿ ಕೈ ಮೀರ್ಲಾಕಿತ್ತು. ಒಂದೊಂದೇ ಕೋಟೆಗಳು ಶಿವಾಜಿ ಮಹಾರಾಜರನ್ನು ಬಿಟ್ಟು ಹೊರಟು ದಿಲೇರ್ ಖಾನ್ ದಾಳಿ ಮಾಡಿರ್ತಕ್ಕಂಥ ಪುರಂದರಗಡ ಕೋಟೆಯ ಮೊದಲನೇ ಭಾಗದಲ್ಲಿರ್ತಕ್ಕಂಥ ವಜ್ರಗಡ ಮೊದಲು ಕೈ ಬಿಟ್ಟು ಹೊತ್ತು. ಈಗ ಪುರಂದರಗಡ ಕೋಟೆ, ಯಾವ ಕೋಟೆಯಲ್ಲಿ ಧರ್ಮವೀರ ಸಂಭಾಜಿ ಮಹಾರಾಜರಿಗೆ ಛತ್ರಪತಿ ಶಿವಾಜಿ ಮಹಾರಾಜರು ಜನ್ಮ ಕೊಟ್ಟಿದ್ರು, ಯಾವ ಕೋಟೆಯಲ್ಲಿ ಸಂಭಾಜಿ ಮಹಾರಾಜರು 2 ವರ್ಷದ ಮಗನಿದ್ದಾಗ ಶಿವಾಜಿ ಮಹಾರಾಜರ ಪತ್ನಿ ಸಂಭಾಜಿ ಮಹಾರಾಜರ ತಾಯಿ ಸಾಯಿಬಾಯಿ ಅದೇ ಕೋಟೆಯಲ್ಲಿ ಪ್ರಾಣ ಬಿಟ್ಟಿದ್ಲು. ಈಗ ಆ ಕೋಟೆನೂ ಸಹಿತ ಕೈ ಬಿಟ್ಟು ಹೋಗು ಎಲ್ಲ ಲಕ್ಷಣಗಳು ಕಾಣಿಸ್ತವೆ. ಮುರಾರ್ಬಾಜಿ ದೇಶಪಾಂಡೆ ಸಾಮಾನ್ಯ ಸೂರಿಲ್ಲ. 1,000 ಜನ ಸೈನಿಕರಲ್ಲಿ 300 ಜನ ಸೈನಿಕರನ್ನ ಕಳ್ಕೊಂಡ್ರು ಸಹಿತ ಹಿಂದೆ ಮುಂದೆ ನೋಡಲಿಲ್ಲ. ಕೋಟೆ ಬಾಗಿಲನ್ನು ತೆರೆದು ನೋಡುತ್ತಿದ್ದಂತೆ ಈ ದಿಲೇರ್ ಖಾನನ ಸೈನ್ಯದ ಮೇಲೆ ಎರಗಿ ಬಿಟ್ಟಿದ್ದ. ಮುರಾರ್ಬಾಜಿ ದೇಶಪಾಂಡೆ 2 ಕೈಯಲ್ಲಿ ಖಡ್ಗವನ್ನು ಹಿಡಿದು ಹೋರಾಟ ಮಾಡುವ ಪರಿಯನ್ನು ನೋಡಿರ್ತಕ್ಕಂಥ ದಿಲೇರ್ ಖಾನ್ ಹೇಳ್ತಾನೆ, ನನ್ನ ಜೀವನದಲ್ಲಿ ಭೂಮಂಡಲದಲ್ಲಿ ನಿಜವಾದ ಸೂರ ತಂದ್ರೆ ನೀನೇ. ನಿನ್ನಂಥ ಸೂರರನ್ನು ಇದುವರೆಗೂ ನಾನು ನೋಡಿಲ್ಲ. ನಿನ್ನಂಥ ಸೂರರು ಶಿವಾಜಿಯ ಸೈನ್ಯದಲ್ಲಿ ಇರೋದ್ರಿಂದಲೇ ನಿಮ್ಮ ರಾಜ ಶಿವಾಜಿ ಇಂಥ ಎಲ್ಲ ಬಲಿಷ್ಠ ಶಕ್ತಿಗಳನ್ನು ಎದುರು ಹಾಕೊಂಡನ. ಆದರೆ ನಿನ್ನಂಥ ಸೂರ ಸೈನಿಕ, ನಿನ್ನಂಥ ಸೂರ ಸರ್ದಾರ ಇರಬೇಕಾದದ್ದು ಶಿವಾಜಿ ಜೊತೆ ಅಲ್ಲ. ಬಂದ್ಬಿಡು ನಮ್ಮ ಸೈನ್ಯಕ್ಕೆ, ನಮ್ಮ ಮೊಘಲರ ಸೈನ್ಯಕ್ಕೆ ಸೇರ್ಕೋ. ಇಡೀ ದಕ್ಷಿಣ ಭಾರತದ ಮೊಘಲರ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಪ್ರದೇಶಕ್ಕೂ ನಿನ್ನನ್ನೇ ಸೇನಾಧಿಪತಿಯನ್ನಾಗಿ ಮಾಡ್ತೀನಿ, ನಿನಗೇನು ಬೇಕು ಕೇಳು ಅಂತ ಹೇಳಿದ. ಆದರೆ ಮುರಾರ್ಬಾಜಿ ದೇಶಪಾಂಡೆ ಹೇಳ್ತಾನೆ,
ಇದು ಶಿವಾಜಿಯ ಸೈನ್ಯ, ಇದು ಶಿವಾಜಿಯ ಸೈನ್ಯ. ಶಿವಾಜಿಯ ಸೈನ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಶಿವಾಜಿ ಮಹಾರಾಜರೇ. ಹೇಳಿ ಹಾಗೆ ಮಾತಾಡಕ್ಕೆ ಹೋಗಬೇಡ. ಹೋರಾಟಕ್ಕೆ ಬಂದಿದಿ, ಮಾಡ್ತಿದ್ರ ಮಾಡು, ಇಲ್ಲಿಕರ ನಮ್ಮ ದಾಳಿಯನ್ನು ಎದುರಿಸು. ನೋಡುತ್ತಿದ್ದಂತೆ ದಿಲೇರ್ ಖಾನನ ಬಲಾಢ್ಯವಾದ ಸೈನ್ಯದ ಮೇಲೆ ಕೇವಲ 700 ಜನ ಸೈನಿಕರನ್ನು ಕರ್ಕೊಂಡು ಮುರಾರ್ಬಾಜಿ ದೇಶಪಾಂಡೆ ಮುಗಿಬಿದ್ದು ಬಿಟ್ಟಿದ್ರು. ದಿಲೇರ್ ಖಾನಿಗೆ ಗೊತ್ತಾಯ್ತು, ಇಂಥ ಸೂರ ಸರ್ದಾರ್ ಇರೋದ್ರಿಂದಲೇ ಶಿವಾಜಿ ಮಹಾರಾಜರು ಇಷ್ಟೆಲ್ಲ ದೊಡ್ಡ ದೊಡ್ಡ ಶಕ್ತಿಗಳನ್ನ ಎದುರು ಹಾಕೊಂಡಾರ. ಆದರೂ ಸಹಿತ ನೇರವಾಗಿ ಶಿವಾಜಿ ಮಹಾರಾಜರ ಸೈನಿಕರನ್ನ ಹೊಡಿಲಿಕ್ಕೆ ಆಗೋದಿಲ್ಲ, ಏನಾದರೂ ಧೂರ್ತ ಯೋಜನೆಯನ್ನು ಮಾಡಬೇಕು. ಅದೇ ಮುರಾರ್ಬಾಜಿ ದೇಶಪಾಂಡೆಗೆ ಹೇಳ್ತಾರೆ, ನಿನ್ನ ಜೊತೆ ಹೋರಾಟ ಮಾಡೋಕ್ಕೆ ಆಗೋದಿಲ್ಲ, ನಾ ಹೋಗ್ತೀನಿ ಅಂತ ತಿಳ್ಕೊಂಡು ದಿಲೇರ್ ಖಾನ್ ವಾಪಸ್ ಹೊರಟಿದ್ದ. ಹೋಗುವಾಗ ನಾಟಕ ಮಾಡಿದ್ದ ಅಷ್ಟೇ, ಹೋಗಿದ್ದಿಲ್ಲ, ಹೋಗ್ತೀನಿ ಅಂತ ತಿಳ್ಕೊಂಡು ಹೊರಟಿದ್ದ. ಮುರಾರ್ಬಾಜಿ ದೇಶಪಾಂಡೆಗೆ ಏನು ಗೊತ್ತು, ಹೊಂಟಾನ ತಿಳ್ಕೊಂಡು ಸುಮ್ಮನೆ ನಿಂತರು. ಆದರೆ ನೋಡುತ್ತಿದ್ದಂತೆ ದಿಲೇರ್ ಖಾನ್ ತನ್ನ ಆನೆಯನ್ನು ಜಿಗಿದೇರಿ ಕೂತು ಬಿಟ್ಟಿದ್ದ. ಕುದುರೆ ಎಂದು ಇಳಿದಿರ್ತಕ್ಕಂಥ ಮುರಾರ್ಬಾಜಿ ದೇಶಪಾಂಡೆ ನೋಡ್ತಾರ, ದಿಲೇರ್ ಖಾನ್ ಆನೆಯ ಮೇಲೆ ಕೂತಾನ, ಮುರಾರ್ಬಾಜಿ ದೇಶಪಾಂಡೆ ನೆಲದ ಮೇಲೆ ಅದರ, ಎರಡೂ ಕೈಯಲ್ಲಿ ಖಡ್ಗಗಳದವ. ಬೀಸಿಬಿಟ್ರು ಒಂದು ಖಡ್ಗ, ದಿಲೇರ್ ಖಾನ್ಗೆ ತಾಕಲಿಲ್ಲ. ಎರಡನೇ ಖಡ್ಗನೂ ಬೀಸಿದ್ರು, ಖಡ್ಗ ತಾಕಿತ್ತು. ಆದರೆ ದಿಲೇರ್ ಖಾನ್ಗೇನೂ ತೊಂದರೆ ಆಗಲಿಲ್ಲ. ಇನ್ನೊಂದು ನಮ್ಮ ಸೈನಿಕರ ಖಡ್ಗವನ್ನು ತರಬೇಕು ಅಂತ ತಿಳ್ಕೊಂಡು ಮುರಾರ್ಬಾಜಿ ದೇಶಪಾಂಡೆ ಆ ಕಡೆ ತಿರುಗಿರ್ಬೇಕಾದ್ರೆ ಮೋಸದಿಂದ ಆನೆಯ ಮೇಲೆ ಕೂತಿರ್ತಕ್ಕಂಥ ದಿಲೇರ್ ಖಾನ್ ತನ್ನ ಬಾಣವನ್ನು ನೇರವಾಗಿ ಗುರಿಯಿಟ್ಟು ಮುರಾರ್ಬಾಜಿ ದೇಶಪಾಂಡೆಗೆ ಬಿದ್ದ. ಮುರಾರ್ಬಾಜಿ ದೇಶಪಾಂಡೆ ತಿರುಗಿ ನೋಡುತ್ತಿದ್ದಂತೆ ದಿಲೇರ್ ಖಾನ್ ಬಿಟ್ಟಿರ್ತಕ್ಕಂಥ ಶಸ್ತ್ರ ನೇರವಾಗಿ ಮುರಾರ್ಬಾಜಿ ದೇಶಪಾಂಡೆ ಕಂಠವನ್ನು ಸೀಳಿ ಹಾಕಿಬಿಡ್ತು. ಮುರಾರ್ಬಾಜಿ ದೇಶಪಾಂಡೆ ನೆಲಕ್ಕೆ ಬಿದ್ದ. ಮುರಾರ್ಬಾಜಿ ದೇಶಪಾಂಡೆ ನೆಲಕ್ಕೆ ಬಿದ್ದರೂ ಸಹಿತ ಅದೇ ಮುರಾರ್ಬಾಜಿ ದೇಶಪಾಂಡೆಯ ಉಳಿದ ಸೈನಿಕರು ಒಬ್ಬರು ಹಿಂದೆ ಮುಂದೆ ನೋಡಲಿಲ್ಲ. ಆಗ ಸಂದರ್ಭ ಹೆಂಗಿತ್ತು ಅಂತಂದರೆ, ಸೈನ್ಯದ ಸೇನಾವನ್ನು ತೆಗೆದುಕೊಂಡ್ರು. ನೋಡುತ್ತಿದ್ದಂತೆ ದಿಲೇರ್ ಖಾನ್ ಇಡೀ ಸೈನ್ಯದ ಮೇಲೆ ಎರಗಿ ಬಿದ್ದರು. ಆದರೆ ನಿರಂತರವಾಗಿ ನಡೆದಿರತಕ್ಕಂಥ 65 ದಿನಗಳ ನಂತರ ಏನು ಮುರಾರ್ಬಾಜಿ ದೇಶಪಾಂಡೆಯ ಬಲಿದಾನ ಆಗಿತ್ತೋ, ಅದರ ನಂತರ 10 ದಿನಗಳ ಕಾಲ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಒಬ್ಬ ಸೈನಿಕನು ಸಹಿತ ಈ ದಿಲೇರ್ ಖಾನನ ಸೈನಿಕರಿಗೆ ಪುರಂದರಗಡ ಕೋಟೆ ಒಳಭಾಗಕ್ಕೆ ಬರಲಿಕ್ಕೆ ಬಿಟ್ಟಿದ್ದಿಲ್ಲ. ಶಿವಾಜಿ ಮಹಾರಾಜರಿಗೆ ಸೂಚನೆ ಹೊತ್ತು ದಿಲೇರ್ ಖಾನ್ ಸೈನ್ಯ ಪುರಂದರಗಡ ಕೋಟೆಯನ್ನು ವಶಪಡಿಸಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಅದಾವ. ಯಾಕಂದ್ರೆ ಸ್ವತಃ ಕೋಟೆಯ ಮುಖ್ಯಸ್ಥನಾಗಿರ್ತಕ್ಕಂಥ ದಿಲೇರ್ ಖಾನ್ ಮುರಾರ್ಬಾಜಿ ದೇಶಪಾಂಡೆ ಬಲಿದಾನ ಆಯಿತು. ದಿಲೇರ್ ಖಾನ್ನಿಂದ ಮುರಾರ್ಬಾಜಿ ದೇಶಪಾಂಡೆ ಹತರಾದರು ಅಂತಕ್ಕಂಥ ಸುದ್ದಿಯನ್ನು ಹೋದಾಗ ಶಿವಾಜಿ ಮಹಾರಾಜರು ಇನ್ನೂ ತಡ ಮಾಡಲಿಲ್ಲ. ಸಂಕಲ್ಪ ಏನು ಮಾಡಿದ್ರು, ಹಿಂದವಿ ಧರ್ಮಕ್ಕೋಸ್ಕರ, ಹಿಂದವಿ ಸ್ವರಾಜ್ಯಕ್ಕೋಸ್ಕರ ಯಾವುದೇ ತ್ಯಾಗಕ್ಕೂ ಸಿದ್ಧ ಅಂತ ಏನು ಪ್ರಮಾಣ ಮಾಡಿದ್ರು. ಎಷ್ಟು ಅವಮಾನ ಆದರೂ ಚಿಂತೆ ಇಲ್ಲ, ನನ್ನ ಧರ್ಮಕ್ಕೋಸ್ಕರ, ನನ್ನ ಸ್ವರಾಜ್ಯಕ್ಕೋಸ್ಕರ ಹಿಂದೆ ಸರಿದ್ರೂ ಪರವಾಗಿಲ್ಲ. ತಾವೇ ಸ್ವತಃ ತಮ್ಮ ವಕೀಲರನ್ನು ಕೊಟ್ಟು ಮಿರ್ಜಾ ರಾಜ ಜಯಸಿಂಹನ ಹತ್ರ ಕಳಿಸಿದರು. ಯುದ್ಧ ನಿಲ್ಲಿಸ್ರಿ, ಹೋರಾಟ ಬ್ಯಾಡಿನ ಸಾಕು, ಸುಮ್ಮನೆ ನನ್ನ ಸೈನಿಕರನ್ನ ಕಳ್ಕೊಳ್ಳೋಕ್ಕೆ ನಾನು ಬಯಸೋದಿಲ್ಲ, ನಮ್ಮ ಜನರಿಗೆ ಆಗ್ತಕ್ಕಂಥ ತೊಂದರೆ ತಡ್ಕೊಳ್ಳೋಕ್ಕೆ ನನಗೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಹೋರಾಟವನ್ನು ನಿಲ್ಲಿಸ್ರಿ. ಆದರೆ ಹೋರಾಟ ನಿಲ್ಲಿಸ್ಬೇಕಾದ್ರೆ ಸುಮ್ಮನೆ ಮಿರ್ಜಾ ರಾಜ ಜಯಸಿಂಹ ವಕೀಲರನ್ನ ಕಳಿಸ್ಕೊಟ್ಟ, ಹೋರಾಟ ನಿಲ್ಲಿಸ್ತೀವಿ, ಆದರೆ ವಕೀಲರು ಬಂದರೆ ನಿಲ್ಲಿಸಲ್ಲ, ಸ್ವತಃ ನಿಮ್ಮ ರಾಜ ಶಿವಾಜಿನೇ ಬಂದು ನಾವು ಮಾಡ್ತಕ್ಕಂಥ ಒಪ್ಪಂದಕ್ಕೆ ಸಹಿ ಹಾಕಬೇಕು, ಒಪ್ಪಂದಕ್ಕೆ ಸಹಿ ಹಾಕಿದರೆ ಮಾತ್ರ ನಾವು ಹೋರಾಟವನ್ನು ಕೈ ಬಿಡ್ತೀವಿ. ಶಿವಾಜಿ ಮಹಾರಾಜರಿಗೆ ಸೂಚನೆ ಬಂತು, ನೀವೇ ಬಂದು ಒಪ್ಪಂದ ಮಾಡಿಕೊಳ್ಳೋ ತನಕ, ಒಪ್ಪಂದದ ಕರಾರುಗಳಿಗೆ ನೀವು ಒಪ್ಪು ತನಕ ಇವರು ಯುದ್ಧವನ್ನು ನಿಲ್ಲಿಸಂಗಿಲ್ಲ. ಶಿವಾಜಿ ಮಹಾರಾಜರು ತಡ ಮಾಡಲಿಲ್ಲ, ಹೊರಟು ಬಿಟ್ಟರು. ರಾಜಗಢದಿಂದ ಇಳಿದ್ರು, ನೇರವಾಗಿ ಪುರಂದರಗಢ ಹತ್ರ ಬಂದರು. ಮಿರ್ಜಾ ರಾಜ ಜಯಸಿಂಹನನ್ನು ಭೇಟಿಯಾದರು. ನನ್ನ ಸ್ವರಾಜ್ಯಕ್ಕೋಸ್ಕರ ಯಾವುದೇ ತ್ಯಾಗಕ್ಕೂ ನಾನು ಸಿದ್ಧ, ನನಗೆ ಎಷ್ಟು ಅವಮಾನ ಆದರೂ ಚಿಂತೆ ಇಲ್ಲ, ಹಿಂದೆ ಸರಿದ್ರೂ ಚಿಂತೆ ಇಲ್ಲ, ಆದರೆ ವಿನಾಕಾರಣ ನನ್ನ ಸೈನಿಕರು, ನನ್ನ ಜನಸಾಮಾನ್ಯರಾಗಿರ್ತಕ್ಕಂಥ ತೊಂದರೆಯನ್ನು ತಡ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗೋದಿಲ್ಲ, ಯುದ್ಧ ನಿಲ್ಲಿಸ್ರಿ, ನೀವು ಏನು ಹೇಳ್ತೀರಿ ನಿಮ್ಮೆಲ್ಲ ಒಪ್ಪಂದಕ್ಕೂ ನಾನು ಸಹಿ ಮಾಡ್ತೀನಿ ಅಂತ ತಿಳ್ಕೊಂಡು ಶಿವಾಜಿ ಮಹಾರಾಜರೇ ಸ್ವತಃ ಮುಂದೆ ಬಂದರು. ಯಾವಾಗ ಶಿವಾಜಿ ಮಹಾರಾಜರು ಒಪ್ಪಂದಕ್ಕೆ ತಯಾರಾದರು, ಮಿರ್ಜಾ ರಾಜ ಜಯಸಿಂಹ ಶಿವಾಜಿ ಮಹಾರಾಜರ ಮೇಲೆ ಅಪಾರವಾಗಿರ್ತಕ್ಕಂಥ ಗೌರವ ಇತ್ತು. ದಿಲ್ಲಿಯಿಂದ ಬರುವಾಗ 6 ತಿಂಗಳ ಕಾಲ ಮಿರ್ಜಾ ರಾಜ ಜಯಸಿಂಹ ಮಾಡಿದ್ದೇನು ಅಂತಂದ್ರೆ, ಬರುವಾಗ ಹೆಜ್ಜೆಗೂ ಭವಾನಿ ತಾಯಿ ಆರಾಧನೆಯನ್ನು ಮಾಡ್ತಾ ಬಂದಿದ್ದ. ಯಾವುದಕ್ಕೆ ಗೊತ್ತಿತ್ತು, ಶಿವಾಜಿ ಮಹಾರಾಜರನ್ನ ಹಿಡಿಬೇಕಾದ್ರೆ ಸುಮ್ಮನೆ ಹಿಡಿಯೋಕ್ಕಾಗಲ್ಲ, ಶಿವಾಜಿ ಮಹಾರಾಜರಲ್ಲೇ ಆದಿಶಕ್ತಿ ಭವಾನಿ ಅದಾಳ, ನಾನು ಭವಾನಿ ಶಕ್ತಿಯನ್ನು ನೆನೆಸ್ತಾ ಆರಾಧನೆ ಮಾಡ್ತಾ ಹೋದರೆ ಶಿವಾಜಿನ ಸೋಲಿಸ್ಬೋದು.
ಹಿಂದೂ ಧರ್ಮವನ್ನು ಎತ್ತಿ ಇಡಲಿಕ್ಕೆ, ಹಿಂದೂ ತಾಯಿಂದ್ರ ಹೆಣ್ಣು ಮಕ್ಕಳ ಮಾಂಗಲ್ಯ ಸೌಭಾಗ್ಯವನ್ನು ಉಳಿಸಲಿಕ್ಕೆ ಕಂಕಣಬದ್ಧವಾಗಿ ನಿಂತಿರ್ತಕ್ಕಂಥ ಶಿವಾಜಿ ಮಹಾರಾಜರ ಆರಾಧನೆ ಮಾಡ್ತಕ್ಕಂಥ ಭವಾನಿ ತಾಯಿಯನ್ನು ಆರಾಧನೆ ಮಾಡುವ ಶಿವಾಜಿ ಮಹಾರಾಜರಲ್ಲಿ ಇದೇ ಶಿವಾಜಿ ಮಹಾರಾಜರನ್ನ ಮುಗಿಸೇ ಬರಬೇಕು ಅಂತ ಇಟ್ಕೊಂಡು ಹಟ್ಟ ಹೊಟ್ಟಿರ್ತಕ್ಕಂಥ ಮಿರ್ಜಾ ರಾಜ ಜಯಸಿಂಹ ಅದೇ ಭವಾನಿ ತಾಯಿಯನ್ನು ಪೂಜೆ ಮಾಡ್ತಾ ಬಂದಿದ್ದ. ಧರ್ಮದ ಪರವಾಗಿ ಯಾರಿರ್ತಾರೋ ಅವರಿಗೆ ಜಯ ಸಿಗ್ತದೆ. ಆದರೆ ಮಿರ್ಜಾ ರಾಜ ಜಯಸಿಂಹನ ಕೈ ಮೇಲಾತು. 16 ಕೋಟೆಗಳ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥ ಮಿರ್ಜಾ ರಾಜ ಜಯಸಿಂಹ ಎಲ್ಲ ಕೋಟೆಗಳು ಕೈವಶವಾಗುವ ಎಲ್ಲ ಸಾಧ್ಯತೆಗಳು ಯಾವಾಗ ಗಮನಕ್ಕೆ ಬಂದು ಶಿವಾಜಿ ಮಹಾರಾಜರು ಒಪ್ಪಂದಕ್ಕೆ ಬಂದರು. ಶಿವಾಜಿ ಮಹಾರಾಜರ ಜೀವನದಲ್ಲಿರ್ತಕ್ಕಂಥ ಬಹುದೊಡ್ಡ ಹಿನ್ನಡೆ. ಒಪ್ಪಂದಕ್ಕೆ ಬಂದರು. ಒಪ್ಪಂದ ಕಂಡೀಷನ್ ಹಾಕಿದ್ರು ಮಿರ್ಜಾ ರಾಜ ಜಯಸಿಂಹ. ಏನು? ಇಲ್ಲಿವರೆಗೂ ನೀವೇನು ಕೋಟೆಗಳನ್ನು ಗೆದ್ದಿರೋ, ಮೊಘಲರಿಂದ ಗೆದ್ದಿರ್ತಕ್ಕಂಥ ಕೋಟೆಗಳಾಗಿರ್ಬೋದು, ಆದಿಲ್ ಶಾಹಿಗಳಿಂದ ಗೆದ್ದಿರ್ತಕ್ಕಂಥ ಕೋಟೆಗಳಾಗಿರ್ಬೋದು, ನಿಜಾಮ್ ಶಾಹಿಯಿಂದ ಗೆದ್ದಿರ್ತಕ್ಕಂಥ ಕೋಟೆಗಳಾಗಿರ್ಬೋದು, ಈ ಎಲ್ಲ ಕೋಟೆಗಳಲ್ಲೇ 23 ಕೋಟೆಗಳನ್ನು ಮೊಘಲರಿಗೆ ಬಿಟ್ಟುಕೊಡ್ಬೇಕು. ಕಂಡೀಷನ್ 1. ಇದಕ್ಕೆ ಸಹಿ ಮಾಡಬೇಕು. 16ನೇ ವಯಸ್ಸಿಗೆ ತೋರಣ ದುರ್ಗವನ್ನು ಗೆಲ್ಲುವುದರ ಮೂಲಕ ಸ್ವರಾಜ್ಯಕ್ಕೆ ತೋರಣ ಕಟ್ಟಿರ್ತಕ್ಕಂಥ ಶಿವಾಜಿ ಮಹಾರಾಜರು ಕಷ್ಟಪಟ್ಟು ಗೆದ್ದಿರ್ತಕ್ಕಂಥ ಎಲ್ಲ ಕೋಟೆಗಳಲ್ಲಿ ಈಗ ಅನಿವಾರ್ಯವಾಗಿ 23 ಕೋಟೆಗಳನ್ನು ಮೊಘಲರಿಗೆ ಬಿಟ್ಟುಕೊಡ್ಬೇಕಾಗ್ತದೆ. 1ನೇ ಕಂಡೀಷನ್ಗೆ ಒಪ್ಪಂದರು ಶಿವಾಜಿ ಮಹಾರಾಜರು. 23 ಕೋಟೆಗಳನ್ನು ಬಿಟ್ಟುಕೊಡೋಣ, ಮತ್ತೆ ಸಂದರ್ಭ ಬಂದರೆ ಇದೇ ಕೋಟೆಗಳನ್ನು ಮತ್ತೆ ವಾಪಸ್ ಗೆದ್ಕೊಳ್ಳೋಕೆ ಬರ್ತೈತಿ. ಆದರೆ ವಿನಾಕಾರಣ ನಮ್ಮ ಸೈನಿಕರನ್ನ ಕಳ್ಕೊಳ್ಳೋದು ಬೇಡ ಅಂತ ತಿಳ್ಕೊಂಡು ಸೈನಿಕರ ಮೇಲೆ ಶ್ರದ್ಧೆಯನ್ನಿಟ್ಕೊಂಡು ಸ್ವರಾಜ್ಯಕ್ಕೋಸ್ಕರ ಯಾವುದೇ ತ್ಯಾಗಕ್ಕೂ ಸಿದ್ಧ ಅಂತ ಏನು ಪ್ರಮಾಣ ಮಾಡಿದ್ರು. ಅದಕ್ಕಾಗಿ ಈಗ ಶಿವಾಜಿ ಮಹಾರಾಜರು 23 ಕೋಟೆಗಳನ್ನು ಮೊಘಲರಿಗೆ ಬಿಟ್ಟುಕೊಡ್ಲಿಕ್ಕೆ ಪುರಂದರಗಡ ಒಪ್ಪಂದದ ಮೊದಲನೇ ಅಂಶಕ್ಕೆ ಒಪ್ಕೊಂಡ್ರು. ಎರಡನೇ ಒಪ್ಪಂದ ಏನು ಅಂತಂದರೆ, ಇಲ್ಲಿವರೆಗೂ ಆಗಿರ್ತಕ್ಕಂಥ ಯುದ್ಧದ ಖರ್ಚವನ್ನು ಶಿವಾಜಿ ಮಹಾರಾಜರೇ ಕೊಡಬೇಕು. ಆವತ್ತಾಗಿರ್ತಕ್ಕಂಥ ಯುದ್ಧದ ಖರ್ಚು 40 ಲಕ್ಷ ಬಂಗಾರದ ನಾಣ್ಯಗಳನ್ನು ಕೊಡಬೇಕು. ಈಗಿನ ಕಾಲಕ್ಕೆ ಲೆಕ್ಕ ಹಾಕಿದ್ರೆ 2 ಕೋಟಿ ರೂಪಾಯಿ. ಶಿವಾಜಿ ಮಹಾರಾಜರು ಅದಕ್ಕೂ ಒಪ್ಕೊಂಡ್ರು. ಯಾಕೆ? ಕೆಲವೇ ದಿನಗಳ ಹಿಂದೆ ಸೂರತ್ತಿಗೆ ದಾಳಿ ಮಾಡಿ ಅಲ್ಲಿ 3000 ಗಂಟು ಮೂಟೆಗಳನ್ನು ಕಟ್ಕೊಂಡು ಬಂದಿರತಕ್ಕಂಥ ಶಿವಾಜಿ ಮಹಾರಾಜರಿಗೆ ಆವತ್ತು ಸಿಕ್ಕಿದ್ದು ಬರೋಬ್ಬರಿ 8 ಕೋಟಿ ರೂಪಾಯಿ. ಅದರಲ್ಲಿ ಈಗ 40 ಲಕ್ಷ ಬಂಗಾರದ ನಾಣ್ಯಗಳನ್ನು ಕೊಟ್ಟರೆ ಏನಾಗೋದಿಲ್ಲ. ಸ್ವರಾಜ್ಯಕ್ಕೋಸ್ಕರ ಕೊಟ್ಬಿಡೋಣ ಅಂತ ತಿಳ್ಕೊಂಡು 40 ಲಕ್ಷ ಬಂಗಾರದ ನಾಣ್ಯಗಳನ್ನು ಯುದ್ಧದ ಖರ್ಚಾಗಿ ಶಿವಾಜಿ ಮಹಾರಾಜರು ಕೊಡಲಿಕ್ಕೆ ಒಪ್ಕೊಂಡ್ರು. ಇದು ಪುರಂದರಗಡ ಒಪ್ಪಂದದ 2ನೇ ಅಂಶ. ಮೊದಲದು 23 ಕೋಟೆಗಳನ್ನ ಬಿಟ್ಕೊಡ್ಬೇಕು. 2ನೇ ಅಂಶ 40 ಲಕ್ಷ ಬಂಗಾರದ ನಾಣ್ಯಗಳನ್ನು ಯುದ್ಧದ ಖರ್ಚಾಗಿ ಕೊಡಬೇಕು. ಅದಕ್ಕೂ ಒಪ್ಕೊಂಡ್ರು ಶಿವಾಜಿ ಮಹಾರಾಜರು. ಆದರೆ 3ನೇ ಕಂಡೀಷನನ್ನು ಹಾಕಿದರು. 3ನೇ ಕಂಡೀಷನ್ ಏನಿತ್ತು ಅಂದರೆ, ಪುರಂದರಗಡ ಒಪ್ಪಂದದ ಪ್ರಕಾರ 3ನೇಯ ಕಂಡೀಷನ್, ಶಿವಾಜಿ ಮಹಾರಾಜರು ಈ 2 ನಿಯಮಗಳನ್ನು ಪಾಲಿಸುವ ಹಾಗೆ ಅವರಿಗೊಬ್ಬರು ಗ್ಯಾರಂಟಿ ಕೊಡಬೇಕು, ಜಾಮೀನು ಕೊಡಬೇಕು. ಜಾಮೀನು ಯಾರು ಕೊಡ್ಬೇಕು? ಉಳ್ದನವ್ರು ಕೊಡ್ತಂದ್ರೆ ಇಲ್ಲ. ಮಿರ್ಜಾ ರಾಜ ಜಯಸಿಂಹ ಹೇಳ್ತಾನೆ, 2 ಕಂಡೀಷನ್ ನೀವು ಒಪ್ಕೊಳ್ಳುವ ಹಾಗೆ ನಮಗೆ ಇನ್ನೊಬ್ರು ಜಾಮೀನು ಆಗಬೇಕು, ಇನ್ನೊಬ್ರು ನಮಗೆ ಗ್ಯಾರಂಟಿ ಆಗಬೇಕು. ಯಾರು ಆಗಬೇಕು? ಮತ್ತಾರೂ ಇಲ್ಲ, ನಿನ್ನ 8 ವರ್ಷದ ಮಗ ಸಂಭಾಜಿನ ನಮ್ಮ ಹತ್ರ ಒತ್ತಿ ಇಡಬೇಕು. 3ನೇ ಕಂಡೀಷನ್. ಅರ್ಥ ಮಾಡ್ಕೊರಿ. ಸ್ವರಾಜ್ಯಕ್ಕೋಸ್ಕರ ತನ್ನ 8 ವರ್ಷದ ಮಗ ಸಂಭಾಜಿನ ಶಿವಾಜಿ ಮಹಾರಾಜರು ಶತ್ರುಗಳಲ್ಲಿ ಒತ್ತಿ ಇಡ್ಲಿಕ್ಕೂ ಸಹಿತ ಒಪ್ಕೊಂಡು ಸಹಿ ಮಾಡಿ ಬಂದರು. ಸ್ವರಾಜ್ಯಕ್ಕೋಸ್ಕರ, ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಯಾವುದೇ ತ್ಯಾಗಕ್ಕೂ ನಾವು ಸಿದ್ಧ ಅಂತೇನು 15ನೇ ವಯಸ್ಸಿಗೆ ರಾಯರೇಶ್ವರ ಮಂದಿರದಲ್ಲಿ ಈಶ್ವರ ಲಿಂಗದ ಮೇಲೆ ತುಳಸಿ ಪತ್ರ ಮತ್ತು ಬಿಲ್ವ ಪತ್ರೆಯನ್ನು ಮುಟ್ಟಿ ಸಂಕಲ್ಪ ಮಾಡಿ ಬಂದಿದ್ರು. ಆ ಸಂಕಲ್ಪದಿಂದ ಶಿವಾಜಿ ಮಹಾರಾಜರು ಹಿಂದೆ ಸರಿಲಿಲ್ಲ. ತನ್ನ 8 ವರ್ಷದ ಮಗ, ಇವತ್ತೇ ನಾವು ಧರ್ಮವೀರ ಸಂಭಾಜಿ ಮಹಾರಾಜರಂತ ಕರಿತೀವೋ, ಇದೇ ಸಂಭಾಜಿ ಮಹಾರಾಜರನ್ನ ಶತ್ರುಗಳ ಮಧ್ಯದಲ್ಲಿ ಒತ್ತಿ ಇಡ್ಲಿಕ್ಕೂ ಶಿವಾಜಿ ಮಹಾರಾಜರು ತಯಾರಾದರು. ಇವತ್ತು ನಾವು ನಮ್ಮ ಮಕ್ಕಳನ್ನ ಬೀಗರ ಮನೆಗೂ ಸಹಿತ ಸಾಲಿ ಸೂಟಿದ್ದಾಗ ಕಳ್ಸಂಗಿಲ್ಲ. ಯಾಕಂದ್ರೆ ಕಾರಣ ಹೇಳ್ತೀವಿ, ಟ್ಯೂಷನ್ ಐತಿ, ಹೋಮ್ವರ್ಕ್ ಐತಿ, ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು. ಕೇವಲ 8 ವರ್ಷದ ಮಗ ಸಂಭಾಜಿ ಈಗ ಹೇಳ್ಬೇಕಾರೆ 2ನೇ ಹುಡುಗ ಯಾರ ಮನೆಯಲ್ಲಿ? ಶತ್ರುಗಳ ಮನೆಯಲ್ಲೇ ಇಟ್ಟು ಬರಬೇಕು. ಶಿವಾಜಿ ಮಹಾರಾಜರು 3ನೇ ಕಂಡೀಷನ್ಗೆ ಒಂದು ಸಬ್ ಕಂಡೀಷನ್, ಉಪ ಕಂಡೀಷನ್ ಹಾಕಿದ್ರು. ನನ್ನ ಮಗನ ಒತ್ತಿ ಇಡ್ಲಿಕ್ಕೆ ನಾನು ತಯಾರದೀನಿ, ಆದರೆ ಒಂದು ಕಂಡೀಷನ್, ನನ್ನ ಮಗನ ಸುಮ್ಮನೆ ಬಿಡಂಗಿಲ್ಲ. ನನ್ನ ಮಗ ಸಂಭಾಜಿ ಜೊತೆ 5,000 ನನ್ನ ಸೈನ್ಯದ ಸರ್ದಾರನ್ನಾಗಿ ಆತನ ನೇಮಕ ಮಾಡಿ
ನಿಮ್ಮ ವಶದಲ್ಲಿ ಇಡ್ತೀನಿ ಅಂತ ತಿಳ್ಕೊ. ಅದಕ್ಕೆ ಮಿರ್ಜಾ ರಾಜ ಜಯಸಿಂಹನು ಒಪ್ಕೊಂಡ. 3 ಕಂಡೀಷನ್ಗೆ ಶಿವಾಜಿ ಮಹಾರಾಜರು ಒಪ್ಕೊಂಡ. 23 ಕೋಟಿಗಳನ್ನು ಬಿಟ್ಟುಕೊಡ್ಬೇಕು, ಯುದ್ಧದ ಖರ್ಚಾಗಿ 40 ಲಕ್ಷ ಬಂಗಾರದ ನಾಣ್ಯಗಳನ್ನು ಕೊಡಬೇಕು, ಅದರ ಜೊತೆಗೆ ಅವರ 8 ವರ್ಷದ ಮಗ ಸಂಭಾಜಿ ಮಹಾರಾಜರನ್ನ ಇವ್ರ ಹತ್ರ ಒತ್ತಿ ಇಡಬೇಕು. ಒಪ್ಕೊಂಡ್ರು ಶಿವಾಜಿ ಮಹಾರಾಜರು. ಅದಕ್ಕೂ ಒಪ್ಕೊಂಡ್ರು. ಒಪ್ಪಂದ ಆದ 6 ದಿನದಲ್ಲಿ ತನ್ನ ಮಗ ಸಂಭಾಜಿಯನ್ನು ಕರ್ಕೊಂಡು, 8 ವರ್ಷದ ಹುಡುಗ ಸಂಭಾಜಿ, 8 ವರ್ಷದ ಮಗನಾಗಿರ್ತಕ್ಕಂಥ ಸಂಭಾಜಿ ಮಹಾರಾಜರನ್ನ ಕರ್ಕೊಂಡು ದಿಲೇರ್ ಖಾನ್ನ ಅಂಕಿತಕ್ಕೊಳಪಟ್ಟು ಮಿರ್ಜಾ ರಾಜ ಜಯಸಿಂಹನ ಜೊತೆ ಶಿವಾಜಿ ಮಹಾರಾಜರು 5,000 ಜನ ಸೈನಿಕರ ಜೊತೆ ಸಂಭಾಜಿ ಮಹಾರಾಜರನ್ನ 5,000 ಸೈನ್ಯದ ಸರ್ದಾರನ್ನಾಗಿ ಅಲ್ಲಿ ನೇಮಕ ಮಾಡಿ ಮಗನನ್ನು ಒತ್ತೆ ಇಟ್ಟು ಬಂದರು. ಯಾವುದಕ್ಕಾಗಿ? ನಮ್ಮ ಸ್ವರಾಜ್ಯಕ್ಕಾಗಿ, ನಮ್ಮೆಲ್ಲರ ಉಳಿವಿಗಾಗಿ, ನಾವೆಲ್ಲ ನೆಮ್ಮದಿಯಿಂದ ಇರಲಿ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕಾಗಿ. ಅವತ್ತೇನಾದರೂ ಶಿವಾಜಿ ಮಹಾರಾಜರು ತಮ್ಮ ನಿರ್ಧಾರವನ್ನು ಬದಲಿಸಿದರೆ, ಶಿವಾಜಿ ಮಹಾರಾಜರಿಗೆ 8 ಜನ ಪತ್ನಿಯರು. ಯಾವಾಗ ಮೊದಲ ಪತ್ನಿ ಸಾಯಿಬಾಯಿಯ ಮದುವೆಯಾಗಿತ್ತೋ, ಧರ್ಮವೀರ ಸಂಭಾಜಿ ಮಹಾರಾಜರಿಗೆ ಜನ್ಮ ಕೊಟ್ಟು, ಮೊದಲನೇ ಪುತ್ರಿ ಸಕುಬಾಯಿಗೆ ಜನ್ಮ ಕೊಟ್ಟು 2 ವರ್ಷದವರಿದ್ದಾಗ ಸಂಭಾಜಿ ಮಹಾರಾಜರು 2 ವರ್ಷದವರಿದ್ದಾಗ ಏನು ಸಾಯಿಬಾಯಿ ನಿಧನಳಾಗಿದ್ದಳು. ಅದರ ನಂತರ ಜೀಜಾಬಾಯಿ ಮಾಡಿರ್ತಕ್ಕಂಥ ಇನ್ನೊಂದು ಕೆಲಸ ಏನಂದರೆ, ಹರಿದು ಹೋಗಿರ್ತಕ್ಕಂಥ ಮರಾಠ ಕುಲಗಳನ್ನು ಒಂದುಗೂಡಿಸ್ಲಿಕ್ಕೆ ಶಿವಾಜಿ ಮಹಾರಾಜರಿಗೆ 8 ಲಗ್ನಗಳನ್ನು ಮಾಡಿದ್ರು. ಸಂಸಾರ ಸುಖಕ್ಕಾಗಿ ಅಲ್ಲ, ನಮ್ಮ ಸ್ವರಾಜ್ಯದ ರಕ್ಷಣೆಗೋಸ್ಕರ, ಸ್ವರಾಜ್ಯವನ್ನು ಒಂದುಗೂಡಿಸ್ಲಿಕ್ಕೋಸ್ಕರ. ಮೊದಲನೇ ಪತ್ನಿ ಸಾಯಿಬಾಯಿ ನಿಂಬಾಳ್ಕರ್, 2ನೇ ಪತ್ನಿ ಸೊಯ್ರಾಬಾಯಿ ಮೊಹಿತೆ, 3ನೇ ಪತ್ನಿ ಪುತ್ಳಾಬಾಯಿ ಫಾಲ್ಕರ್, 4ನೇ ಪತ್ನಿ ಕಾಶಿಬಾಯಿ ಜಾಧವ್, 5ನೇ ಪತ್ನಿ ಸುಗುಣಾಬಾಯಿ ಸುರ್ವೆ, 6ನೇ ಪತ್ನಿ ಸಕ್ವರಬಾಯಿ ಗಾಯಕ್ವಾಡ, 7ನೇ ಪತ್ನಿ ಗುಣವಂತಿಬಾಯಿ ಇಂಗ್ಳೆ, 6ನೇ ಪತ್ನಿ 8ನೇ ಪತ್ನಿ ಲಕ್ಷ್ಮೀಬಾಯಿ ವಿಚಾರ. 8 ಜನ ರಾಣಿಯರು ಶಿವಾಜಿ ಮಹಾರಾಜರಿಗೆ. ಈ 8 ಜನ ರಾಣಿಯರಿಂದ ಶಿವಾಜಿ ಮಹಾರಾಜರಿಗೆ 8 ಜನ ಮಕ್ಕಳು, 2 ಗಂಡ ಮಕ್ಕಳು, 6 ಜನ ಹೆಣ್ಣು ಮಕ್ಕಳು. ಮೊದಲನೇ ಮಗ ಧರ್ಮವೀರ ಸಂಭಾಜಿ ಮಹಾರಾಜರು, 2ನೇ ಮಗ ನಮ್ಮ ಹಿಂದವಿ ಸ್ವರಾಜ್ಯದ 3ನೇ ಛತ್ರಪತಿ ರಾಜಾರಾಮ ಮಹಾರಾಜರು, 2 ಗಂಡ ಮಕ್ಕಳು, 6 ಜನ ಹೆಣ್ಣು ಮಕ್ಕಳು ಶಿವಾಜಿ ಮಹಾರಾಜರು. ಸಕುಬಾಯಿ, ರಾಣುಬಾಯಿ, ಅಂಬಿಕಾಬಾಯಿ, ಕಮಲಾಬಾಯಿ, ದೀಪಾಬಾಯಿ, ರಾಜ್ಕುಮಾರಿಬಾಯಿ, 6 ಜನ ಶಿವಾಜಿ ಮಹಾರಾಜರಿಗೆ ಹೆಣ್ಣು ಮಕ್ಕಳು. ಇದೆಲ್ಲರ ಮಧ್ಯದಲ್ಲೂ ಸಹಿತ 8 ವರ್ಷದ ಮಗ ಸಂಭಾಜಿ ಮಹಾರಾಜರನ್ನ ಮಿರ್ಜಾ ರಾಜ ಜಯಸಿಂಹನ ಹತ್ರ ಒತ್ತೆ ಇಟ್ಟರು. 9 ತಿಂಗಳ ಕಾಲ ಸಂಭಾಜಿ ಮಹಾರಾಜರು ಮಿರ್ಜಾ ರಾಜ ಜಯಸಿಂಹನ ನೇತೃತ್ವದಲ್ಲಿ ದಿಲೇರ್ ಖಾನ ಮಾಡ್ತಕ್ಕಂಥ ಎಲ್ಲ ಅವಮಾನ ಅಸಹ್ಯಗಳನ್ನೆಲ್ಲವನ್ನು ಸಹಿಸಿಕೊಂಡು ತಂದೆ ಕೊಟ್ಟಿರ್ತಕ್ಕಂಥ ಮಾತನ್ನು ನಡೆಸಿಕೊಡ್ಲಿಕ್ಕೆ ಸಂಭಾಜಿ ಮಹಾರಾಜರು ಕೇವಲ 8 ವರ್ಷದ ಹುಡುಗ 9 ತಿಂಗಳ ಕಾಲ ಇದೇ ಮಿರ್ಜಾ ರಾಜ ಜಯಸಿಂಹನ ಜೊತೆ ಬಂದಿಯಾಗಿದ್ದರು. ಅವರ ಆಡಳಿತಕ್ಕೆ ಒಳಪಟ್ಟು ಒತ್ತಿಯಾಗಿದ್ದರು. ಅದರ ನಂತರ ದಿಲ್ಲಿ ಔರಂಗಜೇಬ ಮಹಾಧೂರ್ತವಾದಂಥ ಯೋಜನೆಯನ್ನು ಮಾಡಿದ. ಏನು ಅಂತಂದರೆ, ಇದೇ ನಮಗೆ ಸಿಕ್ಕಿರ್ತಕ್ಕಂಥ ಸರಿಯಾದ ಸಮಯ. ಯಾಕಂದ್ರೆ ಎಲ್ಲಿವರೆಗೂ ಸಹಿತ ನಾವು ಶಿವಾಜಿನ ಹಿಡಲಿಕ್ಕೆ ಸಾಧ್ಯ ಇಲ್ಲೋ ಅಲ್ಲಿವರೆಗೂ ನಮ್ಮ ದಿಲ್ಲಿಯ ಸುಲ್ತಾನ್ಗಿರಿ ಉಳಿಯೋದಿಲ್ಲ, ಅಲ್ಲಿವರೆಗೂ ಬಿಜಾಪುರದ ಆದಿಲ್ ಶಾಹಿಗಳು ಉಳಿಯೋದಿಲ್ಲ. ದಿಲ್ಲಿಯ ಮೊಘಲರು, ಬಿಜಾಪುರದ ಆದಿಲ್ ಶಾಹಿಗಳು ಎಲ್ಲರೂ ಒಂದಾಗಿಬಿಟ್ಟಿವಂದ್ರೆ ಈ ಹಿಂದೂಗಳ ಕುಲನೇ ಇಲ್ಲಿ ಉಳಿಯೋದಿಲ್ಲ ಅಂತ ನಿರ್ಧಾರವನ್ನು ಮಾಡಿ ಹೇಗಾದರೂ ಮಾಡಿ ಶಿವಾಜಿ ಮಹಾರಾಜರನ್ನ ಹಿಡಿಲೇಬೇಕು ಅಂತ ಧೂರ್ತವಾಗಿರ್ತಕ್ಕಂಥ ನಿರ್ಧಾರವನ್ನು ಮಾಡಿದ್ದೇನು? ಹೇಗೋ ಪುರಂದರಗಡ ಒಪ್ಪಂದದ ಪ್ರಕಾರ 3 ಕಂಡೀಷನ್ಗೆ ಶಿವಾಜಿ ಒಪ್ಕೊಂಡಾನ. ಇದೇ ನೆಪ ಸಾಕು. ಆದರೆ ಈ ಕಂಡೀಷನ್ಗೆ ಒಪ್ಕೊಲಿಕ್ಕೆ ಏನೋ ಶಿವಾಜಿ ಮಹಾರಾಜರು ಏನೋ ಸಹಿ ಮಾಡ್ಯಾರ, ಆದರೆ ಇನ್ನೊಬ್ಬರು ಸಹಿ ಮಾಡಬೇಕಲ್ಲ. 2 ತಂಡಗಳ ಮಧ್ಯೆ ಒಬ್ಬರು ಸಹಿ ಮಾಡಬೇಕು. ಆದರೆ ಈ ಮಿರ್ಜಾ ರಾಜ ಜಯಸಿಂಹನಿಗೆ ಇದ್ರ ಅಧಿಕಾರ ಇಲ್ಲ. ಸುಲ್ತಾನ ನಾನು ಸಹಿ ಮಾಡಬೇಕು ಅಂದಾಗ ಅದು ಒಪ್ಪಿಗೆ. ಶಿವಾಜಿ ಮಹಾರಾಜರು ಏನೋ ಸಹಿ ಮಾಡಿಬಿಟ್ರೆ, ಆದರೆ ಇನ್ನೊಬ್ಬರು ಮಾಡೋರು ಬೇಕಲ್ಲ, ಈ ಕಡೆ ಮಾಡೋರು ಬೇಕಲ್ಲ. ಈ ಕಡೆ ಮಾಡ್ಬೇಕಾದ್ರೆ ದಿಲ್ಲಿಯ ಸುಲ್ತಾನ್ ಆಗಿರ್ತಕ್ಕಂಥ ನಾನೇ ಮಾಡಬೇಕು. ಇದೇ ಸಮಯ ಸಿಕ್ತು. 2 ಸಿಕ್ಕರಿಗೆ ತಂದೆ ಮಕ್ಕಳು, 2ರನ್ನು ಮುಗಿಸ್ಬಿಟ್ರೆ ಇಡೀ ಭೋಸ್ಲೆ ಕುಲವನ್ನು ನಾವು ಮುಗಿಸ್ದಂಗೆ ಆಕೈತಿ. ಜಾದವ ಕುಲವನ್ನಂತರೂ ನಿಜಾಮ್ ಶಾಹಿಗಳೇ ಮುಗಿಸ್ಬಿಟ್ಟಿದ್ರು. ಈ ಭೋಸ್ಲೆ ಕುಲವನ್ನು ಮುಗಿಸ್ಬಿಟ್ರೆ ಸಾಕು ಅಂತ ತಿಳ್ಕೊಂಡು ಔರಂಗಜೇಬ ಧೂರ್ತ ನಿರ್ಧಾರವನ್ನು ಮಾಡಿ ಮಿರ್ಜಾ ರಾಜ ಜಯಸಿಂಹನಿಗೆ ಪತ್ರ ಬರೆದ. ಹೇಗಾದರೂ ನಿನ್ನ ವಶದಲ್ಲೇ ಈಗ ಶಿವಾಜಿ 3 ಕಂಡೀಷನ್ಗೆ ಒಪ್ಕೊಂಡನ. ಶಿವಾಜಿಯ ಮಗ ಸಂಭಾಜಿ ನಿನ್ನ ವಶದಾಗದಾನ. ಆದರೆ
ಈ ಒಪ್ಪಂದಕ್ಕೆ ಸಹಿ ಹಾಕಬೇಕಾದ್ರೆ ನನ್ನ ಹತ್ರ ಕರ್ಕೊಂಬ. ನನ್ನ ಜನ್ಮದಿನ, ನನ್ನ ಬರ್ತ್ಡೇ ದಿನ 1666 ಮೇ 12 ನನ್ನ ಬರ್ತ್ಡೇ. ಕರ್ಕೊಂಬಂದ್ಬಿಡು ಶಿವಾಜಿನ ಮತ್ತು ಸಂಭಾಜಿನ. ಇಲ್ಲೇ ಶಿವಾಜಿನ ಸಂಭಾಜಿನ ಮುಗಿಸ್ಬಿಟ್ರೆ ಹಿಂದವಿಗಳ ಕುಲನ ಮುಗಿದು ಹೋತು. ಕರ್ಕೊಂಬಾ ಅಂತ ತಿಳ್ಕೊಂಡು ಹೇಳಿಬಿಟ್ಟ. ಶಿವಾಜಿ ಮಹಾರಾಜರಿಗೆ ಸೂಚನೆ ಹೋತು ಮಿರ್ಜರಾಜ ಜಯಸಿಂಹನ ಮೂಲಕ, ಮಹಾರಾಜರೇ ಒಪ್ಪಂದಕ್ಕೇನೋ ಸಹಿ ಹಾಕಿರಿ, ಆದ್ರೆ ನಾವು ಸಹಿ ಹಾಕಿಲ್ಲ. ನಾವು ಸಹಿ ಹಾಕ್ಬೇಕಾರೆ ನಮ್ಮ ಸುಲ್ತಾನ್ ಔರಂಗಜೇಬನೇ ಸಹಿ ಹಾಕಬೇಕು. ಅದಕ್ಕೋಸ್ಕರ ನೀವು ಮಾಡಬೇಕಾದ ಕೆಲಸ ಏನು ಅಂತಂದರೆ, ನೀವು ನಿಮ್ಮ ಮಗನಾಗಿರ್ತಕ್ಕಂಥ ಈಗ ಸಂಭಾಜಿ ಮಹಾರಾಜರಿಗೆ 9 ವರ್ಷ ತುಂಬಿತ್ತು. ಯಾಕಂದ್ರೆ 9 ತಿಂಗಳು ಅವರ ವಶದಲ್ಲೇ ಇದ್ದರು. ನೀವು ನಿಮ್ಮ 9 ವರ್ಷದ ಮಗ ಸಂಭಾಜಿನ ಕರ್ಕೊಂಡು ದಿಲ್ಲಿ ಆಗ್ರಾಕ್ಕೆ ಹೋಗಬೇಕು. ಔರಂಗಜೇಬನ ಭೇಟಿಯಾಗಬೇಕು. ಔರಂಗಜೇಬನ ಹುಟ್ಟು ಹಬ್ಬಕ್ಕೆ ನೀವು ಉಡುಗೊರೆಯನ್ನು ಕೊಟ್ಟು ಅವರ ಒಪ್ಪಿಗೆಯನ್ನು ಪಡ್ಕೊಂಡು ನೀವು ಬರಬೇಕು ಅಂತ ಶಿವಾಜಿ ಮಹಾರಾಜರಿಗೆ ಧರ್ಮ ಸಂಕಟ. 9 ವರ್ಷದ ಮಗನನ್ನು ಕರ್ಕೊಂಡು ದಿಲ್ಲಿಗೆ ಹೋಗ್ಬೇಕು. ಈಗಿನ ಕಾಲದಂಗೆ ಏನು ವಿಮಾನ ಇದ್ದಿದ್ದಿಲ್ಲ, ಹೆಲಿಕಾಪ್ಟರ್ ಇದ್ದಿದ್ದಿಲ್ಲ, ಬೈಕು ಇದ್ದಿದ್ದಿಲ್ಲ. ಹೆಂಗೆ ಹೋಗ್ಬೇಕು? ಶಿವಾಜಿ ಮಹಾರಾಜರು ಕುದುರೆ ಮೇಲೆ ಹೋಗ್ಬೇಕು. ರಾಜಗಡಕ್ಕೆ ಬಂದರು, ಹೋಗಲೇಬೇಕಿನ್ನ ಅನಿವಾರ್ಯ ಪರಿಸ್ಥಿತಿ. ಒಪ್ಪಂದಕ್ಕೆ ಸಹಿ ಹಾಕ್ಯಾರ. ಸ್ವರಾಜ್ಯಕ್ಕೋಸ್ಕರ 23 ಕೋಟಿಗಳನ್ನು ಬಿಟ್ಟುಕೊಟ್ರು. 40 ಲಕ್ಷ ಬಂಗಾರದ ನಾಣ್ಯಗಳನ್ನು ಕೊಡಬೇಕು. ಜೊತೆಗೆ ತನ್ನ 8 ವರ್ಷದ ಮಗ ಸಂಭಾಜಿ ಮಹಾರಾಜರನ್ನ ಒತ್ತಿಯನ್ನು ಇಟ್ಟಿದ್ರು. 9 ತಿಂಗಳ ನಂತರ ಈಗ ಸಂಭಾಜಿ ಮಹಾರಾಜರನ್ನ ಕರ್ಕೊಂಡು ಶಿವಾಜಿ ಮಹಾರಾಜರು ಆಗ್ರಾದತ್ತ ಹೋಗಬೇಕಾದಂಥ ಪರಿಸ್ಥಿತಿ. ಹಿಂದವಿ ಸ್ವರಾಜ್ಯಕ್ಕೋಸ್ಕರ ಯಾವುದೇ ತ್ಯಾಗಕ್ಕೂ ನಾವು ಸಿದ್ಧ ಅಂತ ಏನು 15ನೇ ವಯಸ್ಸಿಗೆ ಸಂಕಲ್ಪ ಮಾಡಿದ್ರು, ಅದೇ ಸಂಕಲ್ಪವನ್ನು ನೆರವೇರಿಸ್ತಕ್ಕಂಥ ಅತ್ಯಂತ ದಾರುಣ ವಿಷಮಗಳಿಗೆ ಶಿವಾಜಿ ಮಹಾರಾಜರಿಗೆ ಬಂದೋದಿ. ರಾಜಗಡಕ್ಕೆ ಬಂದರು. ತಾಯಿ ಜೀಜಾಬಾಯಿಗೆ ಕೇಳಿದರು, ಹೆಂಗೆ ಮಾಡ್ಬೇಕಿನ್ನ ಹಿಂಗೆ ಬಂದದ ಅಂತ. ಜೀಜಾಬಾಯಿ ಯಾವತ್ತೇ ಹೇಳಿದ್ಲು, ಸಂಕಲ್ಪ ಮಾಡಿರಿ, ಯಾವುದಕ್ಕೂ ತಲೆ ಕೆಡಿಸಲಕ್ಕೆ ಹೋಗಬೇಡ. ಆವತ್ತು 1ನೇ ದಿನ ನಾನೊಂದು ಮಾತು ಹೇಳಿದ್ದೆ. ಆವತ್ತು ನಾಯಿನ ತಂದು ಕಟ್ಟಿ ಹಾಕುವಾಗ ಒಬ್ಬ ತಾಯಿ ನಿನ್ನ ಜೊತೆಗಿರ್ತಾಳೆ ಅಂತ ಹೇಳಿದ್ದೆ. ಧರ್ಮ ರಕ್ಷಣೆಗೋಸ್ಕರ ನಿಂತರೆ ಇನ್ನು ಮುಂದೆ ನಿನಗೆ 3 ಜನ ತಾಯಿಂದಿರ್ತಾರೆ. ಒಬ್ಬಿಲ್ಲ ಒಬ್ಬ ತಾಯಿ ನಿನ್ನ ರಕ್ಷಣೆಯನ್ನು ಮಾಡೇ ಮಾಡ್ತಾಳೆ. ಆವತ್ತು ಶಿವಾಜಿ ಮಹಾರಾಜರು ಕೇಳಿದ್ದೇನು, 3 ಜನ ತಾಯಿಂದ್ರೆ ಯಾರು? ಜೀಜಾಬಾಯಿ ಹೇಳಿದ್ದೇನು, ಜನ್ಮ ಕೊಟ್ಟ ತಾಯಿ ನಾ ಜೀಜಾಬಾಯಿ. ನಮ್ಮನ್ನು ಕಾಯ್ತಕ್ಕಂಥ ಈ ಭಾರತ ಮಾತೆ ಭೂತಾಯಿ, ನಮ್ಮೆಲ್ಲರ ರಕ್ಷಣೆ ಮಾಡ್ತಕ್ಕಂಥ ಭವಾನಿ ತಾಯಿ. 3 ಜನ ತಾಯಿಗಳು ಒಂದಿಲ್ಲ ಒಂದಿನ ರಕ್ಷಣೆಯನ್ನು ಮಾಡ್ತಾರೆ. ಧರ್ಮ ರಕ್ಷಣೆಗೋಸ್ಕರ ಹೊರಡುವಂತೇನು ಹೇಳಿದ್ರು. ಈಗ ಶಿವಾಜಿ ಮಹಾರಾಜರು ತಮ್ಮ 9 ವರ್ಷದ ಮಗನನ್ನು ಕರ್ಕೊಂಡು ಪುರಂದರ ಒಪ್ಪಂದದ ಪ್ರಕಾರ ದಿಲ್ಲಿಗೆ ಹೋಗ್ಬೇಕಾದ. ಶಿವಾಜಿ ಮಹಾರಾಜರ ಜೊತೆಗೆ ಆಯ್ದ 350 ಜನ ಸೈನಿಕರನ್ನ ಕರ್ಕೊಂಡ್ರು. 350 ಜನ ಸೈನಿಕರಲ್ಲಿ ಎಲ್ಲರೂ ಅಪ್ರತಿಮರೆ. ಅದರಲ್ಲಿ ತಾನಾಜಿ ಮಾಲ್ಸೋರೆ ಅವರಿದ್ದರು, ಮೋರಪ್ಪಂತ್ ಪಿಂಗ್ಳೆ ಅವರಿದ್ದರು, ಏಸಾಜಿ ಕಂಕ ಇದ್ದ, ಕೊಂಡಾಜಿ ಕಂಕ ಇದ್ದ, ಸೂರ್ಯಾಜಿ ಕಾಕಡೆ ಅವರಿದ್ದರು. ಇನ್ನೊಬ್ಬ ಹುಡುಗಿದ್ದ, ಸಂಭಾಜಿ ಮಹಾರಾಜರಷ್ಟೇ ವಯಸ್ಸು, ಹೆಸರು ಮದಾರಿ ಮೆಹತ್ರಿ, ಒಬ್ಬ ಮುಸ್ಲಿಂ ಹುಡುಗ. ಹೀರೋಜಿ ಫರ್ಜಂದಿದ್ರು. ಹೊರಟಿತ್ತು ಸೈನ್ಯ. 1200 ಮೈಲಿ ರಾಜಗಢದಿಂದ ಆಗ್ರಾಕ್ಕೆ ಹೋಗ್ಬೇಕು. ಹೊರಟರು ಶಿವಾಜಿ ಮಹಾರಾಜರು. ಯಾವಾಗ ಶಿವಾಜಿ ಮಹಾರಾಜರು ಆಗ್ರಾಕ್ಕೆ ಹೋಗ್ಲಿಕ್ಕೆ ತಯಾರಾದರು, 9 ವರ್ಷದ ಮಗ ಸಂಭಾಜಿ. ಹೆಂಗಾಕತ್ರಿ ಪರಿಸ್ಥಿತಿ? ನಮ್ಮ ಮನ್ಯಾಗ ಹುಡುಗರು ಇರ್ತಾವ, 9-10 ವರ್ಷ ಹುಡುಗರು ಗಾಡಿ ಮೇಲೆ ಕುಂದ್ರಿಸ್ಕೊಂಡು 4 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ತೂಡಿಸ್ತಿರ್ತಾವೆ. 1200 ಮೈಲಿ ಹೋಗ್ಬೇಕು 9 ವರ್ಷದ ಮಗ ಸಂಭಾಜಿನ ಕರ್ಕೊಂಡು ಶಿವಾಜಿ ಮಹಾರಾಜರು. ಪರಿಸ್ಥಿತಿ ಏನಾಗಿರಬೇಕು? ಯಾವುದಕ್ಕಾಗಿ? ಯಾವುದೇ ಸ್ವಾರ್ಥಕ್ಕಾಗ? ಯಾವುದೇ ಒಂದು ಜಾತಿ ಜನಾಂಗಕ್ಕಾಗ? ಇಲ್ಲ. ನಮ್ಮ ಇಡೀ ಹಿಂದೂ ಕುಲವನ್ನು ಉಳಿಸ್ಲಿಕ್ಕೆ, ನಮ್ಮೆಲ್ಲರ ಸ್ವರಾಜ್ಯಕ್ಕಾಗಿ 9 ವರ್ಷದ ಮಗ ಸಂಭಾಜಿನ ಕರ್ಕೊಂಡು ಶಿವಾಜಿ ಮಹಾರಾಜರು ಕುದುರೆಯನ್ನು ಏರಿದರು. ಶಿವಾಜಿ ಮಹಾರಾಜರ ಜೊತೆ 350 ಜನ ಸೈನಿಕರು ಹೊರಟಿರ್ತಕ್ಕಂಥ ಶಿವಾಜಿ ಮಹಾರಾಜರು ಅಲ್ಲಲ್ಲಿ ವಿಶ್ರಾಂತಿಯನ್ನು ಪಡಿತಾ ನೇರವಾಗಿ ರಾಜಗಢದಿಂದ ಆಗ್ರಾದ ಔರಂಗಜೇಬನ ರಾಜ್ಯದ ಗಡಿಯಲ್ಲೇ ತಮ್ಮ ಕುದುರೆಯನ್ನು ತರಬೇಕು. ಸಣ್ಣ ವಿಷಯ ಅಲ್ಲ. 1200 ಮೈಲಿ 9 ವರ್ಷದ ಮಗನನ್ನು ಕರ್ಕೊಂಡು ಶಿವಾಜಿ ಮಹಾರಾಜರು ಹೊರಟ್ರಲ್ಲ ದಿಲ್ಲಿಗೆ. ಯಾವುದಕ್ಕಾಗಿ? ನಿಮ್ಮೆಲ್ಲರ ರಕ್ಷಣೆಗಾಗಿ. ನಾವು ಇವತ್ತು ಎಲ್ಲರೂ ನೆಮ್ಮದಿಯಿಂದ ನಮ್ಮ ಮನೆಯೊಳಗೆ ಜೀವನ ಮಾಡ್ತಿದ್ದೀವಿ ಅಂದರೆ, ನಮ್ಮ ಗುಡಿ ಒಳಗೆ ಗಂಟೆ ಬಾರಿಸ್ತಿದ್ದಾವಂದ್ರೆ, ನಮ್ಮ ಗುಡಿ ಒಳಗೆ ಇಂಥ ಧರ್ಮ ಕಾರ್ಯಗಳನ್ನು ಮಾಡ್ತಿದ್ದೀವಿ ಅಂದ್ರೆ ಉಳಿಸಿದಂಥ ಪುಣ್ಯಾತ್ಮ ಛತ್ರಪತಿ ಶಿವಾಜಿ. ಅದಕ್ಕೆ ಆವತ್ತೇ ಭೂಷಣನ ಕವಿ ಬರೆದ, ಒಂದು ವೇಳೆ ಶಿವಾಜಿ ಮಹಾರಾಜರು ಈ ನಾಡಿನಲ್ಲಿ ಹುಟ್ಟದೇ ಹೋಗಿದ್ರೆ ಕಾಶಿ ಕಳಾ ಜಾತಿ ಮಥುರಾ ಮಸೀದ್ ಹೋತಿ ಸಬ್ಕೋ ಸುನ್ನತ್ ಹೋತಿ ಅಂತ.
ಅಂಥ ಪರಿಸ್ಥಿತಿ ನಮ್ಮದಿತ್ತು. ಅಂಥ ಸಂದರ್ಭದಲ್ಲಿ ತನ್ನ 9 ವರ್ಷದ ಮಗನನ್ನು ಕರ್ಕೊಂಡು ಶಿವಾಜಿ ಮಹಾರಾಜರು 9 ವರ್ಷದ ಮಗನಾಗಿರ್ತಕ್ಕಂಥ ಸಂಭಾಜಿನ ಕರ್ಕೊಂಡು ಆಗ್ರಾಕ್ಕೆ ಹೋದರು. ಆಗ್ರಾದಲ್ಲಿ ಶಿವಾಜಿ ಮಹಾರಾಜರಿಗೆ ಸಿಕ್ಕಿದ್ದೇನು? ಒಬ್ಬರು ನಾವು ಯಾರಾದರೂ ಬಂದರೆ ನನ್ನ ಸ್ವಾಗತ ಮಾಡಬೇಕು, ನನ್ನ ಕರಿಬೇಕು, ನನ್ನ ಕುರ್ಚಿ ಮೇಲೆ ಕುಂದಿರಿಸ್ಬೇಕು. ಇವತ್ತು ನಾವು ಶಿವಾಜಿ ಮಹಾರಾಜರು 9 ವರ್ಷದ ಮಗನನ್ನು ಕರ್ಕೊಂಡು ರಾಜಗಢದಿಂದ 1200 ಮೈಲಿ ದೂರವನ್ನು ಕ್ರಮಿಸಿ ಆಗ್ರಾಕ್ಕೆ ಬಂದ ಆಗ್ರಾದ ಕೋಟೆಯ ಮುಂಭಾಗದಲ್ಲೇ ತಮ್ಮ ಕುದುರೆಯನ್ನು ತರಬಿದ್ರು, ಮಗನನ್ನು ಇಳಿಸ್ಕೊಂಡ್ರು. ಯಾವಾಗ ಶಿವಾಜಿ ಮಹಾರಾಜರು ಕುದುರೆಯನ್ನು ವೇಗವಾಗಿ ಓಡಿಸ್ತಿದ್ರು, 9 ವರ್ಷದ ಮಗ ಸಂಭಾಜಿ ಶಿವಾಜಿ ಮಹಾರಾಜರು ತಿರುಗಿ ನೋಡಿದಾಗ 9 ವರ್ಷದ ಹುಡುಗ ಸಂಭಾಜಿ ಕುಲು ನಗುತ್ತಿದ್ದ. ಮಗ ನಗುವುದನ್ನು ನೋಡಿ ಶಿವಾಜಿ ಮಹಾರಾಜರು ಕುದುರೆ ಮತ್ತೆ ವೇಗದಿಂದ ಓಡಿಸ್ತಿದ್ರು. ಎಂಥ ಹುಡುಗ, 9 ವರ್ಷದ ಧರ್ಮವೀರ ಸಂಭಾಜಿ ಮಹಾರಾಜ. ಸುಮ್ಮನೆ ಕರೆಯೋಕ್ಕೆ ಸಾಧ್ಯ ಇಲ್ಲರಿ, ಕರಿಬೇಕಲ್ಲ. ಮತ್ತೆ ಯಾರಿಗಾರ ಧರ್ಮವೀರ ಛತ್ರಪತಿ ಅಂತ ಯಾರಿಗಾರ ಕರಿಬೋದಾಗಿತ್ತಲ್ಲ. ಎಷ್ಟು ಸಂಕಷ್ಟ, ಎಷ್ಟು ಹೋರಾಟ ಮಾಡಿದ್ರು ಅವರು. ರಾಜಗಢದಿಂದ ಹೊರಟಿರ್ತಕ್ಕಂಥವ್ರು 1200 ಮೈಲಿ ದೂರವನ್ನು ಕ್ರಮಿಸಿ ಆಗ್ರಾಕ್ಕೆ ಬಂದು ಇಳಿದ್ರು. ಶಿವಾಜಿ ಮಹಾರಾಜರಿಗೆ ಸಿಕ್ಕಿದ್ದೇನು? ಸ್ವಾಗತ ಮಾಡೋಕ್ಕೆ ಯಾರೂ ಬರಲಿಲ್ಲ. ಒಬ್ಬ ರಾಜನಾಗಿ ಹೋಗಿರ್ತಕ್ಕಂಥ 5000 ಸೈನ್ಯದ ಸರ್ದಾರನಾಗಿ ತನ್ನ ಮಗನನ್ನು ಕರ್ಕೊಂಡು ಹೋಗಿರ್ತಕ್ಕಂಥ ಶಿವಾಜಿ ಮಹಾರಾಜರಿಗೆ ಸ್ವಾಗತಕ್ಕೆ ಯಾರು ಬಂದರು? ಔರಂಗಜೇಬ ಮಹಾಧೂರ್ತ ಕೇವಲ 2 ಸೈನಿಕರನ್ನ ಕೊಟ್ಟು ಕಳಿಸಿ ಸ್ವಾಗತ. ಶಿವಾಜಿ ಮಹಾರಾಜರಿಗೆ ಆಗಿರ್ತಕ್ಕಂಥ ಮೊದಲನೇ ಅವಮಾನ. ನಂತರ ಶಿವಾಜಿ ಮಹಾರಾಜರನ್ನ ಇಟ್ಟಿದ್ದೆಲ್ಲಿಗೆ? ಇವತ್ತೊಬ್ರು ಯಾರಾದರೂ ನಮ್ಮ ಊರಿಗೆ ಬಂದರೆ ಅವ್ರಿಗೊಂದು ಪ್ರತ್ಯೇಕ ಒಂದು ರೂಮ್ ಕೊಡ್ತೀವಿ, ಅಥವಾ ಮತ್ತೆ ಎಲ್ಲಿ ಕಡೆ ವ್ಯವಸ್ಥೆ ಮಾಡ್ತೀವಿ. ಶಿವಾಜಿ ಮಹಾರಾಜರನ್ನ, ಸಂಭಾಜಿ ಮಹಾರಾಜರನ್ನ, ಅವ್ರ ಜೊತೆಗೆ ಬಂದಿರತಕ್ಕಂಥ 350 ಜನ ಸೈನಿಕರನ್ನ ಒಂದು ಧರ್ಮಶಾಲೆಯಲ್ಲಿ ಇರಲಿಕ್ಕೆ ಔರಂಗಜೇಬ ಆದೇಶ ಕೊಟ್ಟಿದ್ದ. ಶಿವಾಜಿ ಮಹಾರಾಜರಾಗಿರ್ತಕ್ಕಂಥ 2ನೇ ಅವಮಾನ. ಎಲ್ಲವನ್ನು ಸಹಿಸ್ಕೊಂಡ್ರು ಶಿವಾಜಿ ಮಹಾರಾಜರು ಸ್ವರಾಜ್ಯಕ್ಕೋಸ್ಕರ, ನಮಗೋಸ್ಕರ. ಮಾರನೇ ದಿನ ಔರಂಗಜೇಬನ ಬರ್ತ್ಡೇ, ಹೋಗಬೇಕು ಶಿವಾಜಿ ಮಹಾರಾಜರು. ಮಗನನ್ನು ಕರ್ಕೊಂಡು ಹೊರಟರು. ದರ್ಬಾರ್ ಪ್ರವೇಶ ಮಾಡ್ತಾರೆ. ನೆನಪಿರಲಿ, ಮೊಘಲರ 6ನೇ ಸಂತಾನ, 6ನೇ ತಲೆಮಾರು. ಶಿವಾಜಿ ಮಹಾರಾಜರ ಜನಕ್ಕಿಂತ 100 ವರ್ಷ ಮೊದಲೇ ಬಂದು ನಮ್ಮ ದೇಶದಲ್ಲಿ ಜೆಂಡಾ ಊರಿರ್ತಕ್ಕಂಥ ಮೊಘಲರು ಬಾಬರ್ ನಂತರ ಬಾಬರ್ನ ಮಗ ಹುಮಾಯೂನ್ ನಂತರ ಅಕ್ಬರ್ ನಂತರ ಜಹಾಂಗೀರ್ ನಂತರ ಶಹಜಾನ್ ನಂತರ 6ನೇ ಸಂತಾನನೇ ಔರಂಗಜೇಬ. ಬಂದರು ಶಿವಾಜಿ ಮಹಾರಾಜರು. ತಮ್ಮ 9 ವರ್ಷದ ಮಗನನ್ನು ಕರ್ಕೊಂಡು ದರ್ಬಾರಿಗೆ ಹೊರಟರು. 5000 ಸರ್ದಾರರು ದರ್ಬಾರದಲ್ಲಿ ಕೂಡಿತು. ಎತ್ತರವಾದ ಸಿಂಹಾಸನ ಮೇಲೆ ಔರಂಗಜೇಬ ಕೂತಿದ್ದ. ಅವತ್ತು ಔರಂಗಜೇಬನ ಬರ್ತ್ಡೇ. ಎಲ್ಲರೂ ಸರ್ದಾರರು ಉಡುಗೊರೆಯನ್ನು ತಂದು ಕೊಡ್ತಾ ಇದ್ರು. ಶಿವಾಜಿ ಮಹಾರಾಜರು ಉಡುಗೊರೆಯನ್ನು ಓದಿದ್ರು. 9 ವರ್ಷದ ಮಗ ಸಂಭಾಜಿನ ಉಡುಗೊರೆ ಓದಿದ್ದ. ಆದರೆ ಉದ್ದೇಶ ಏನಿತ್ತು? ಹೇಗಾದರೂ ಮಾಡಿ ಶಿವಾಜಿ ಮಹಾರಾಜರಿಗೆ ಅವಮಾನವನ್ನು ಮಾಡಿ ಶಿವಾಜಿ ಮಹಾರಾಜರನ್ನ, ಸಂಭಾಜಿ ಮಹಾರಾಜರನ್ನ ಮುಗಿಸ್ಲೇಬೇಕು ಅಂತ ಧೂರ್ತ ಯೋಜನೆಯನ್ನು ಕೈಗೊಂಡು ಹೋದರು. ಶಿವಾಜಿ ಮಹಾರಾಜರು ಔರಂಗಜೇಬನಿಗೆ ಉಡುಗೊರೆಯನ್ನು ಕೊಡಬೇಕು. ಔರಂಗಜೇಬ ಶಿವಾಜಿ ಮಹಾರಾಜರು ನೋಡಲ್ದಂಗೆ ಸುಮ್ಮನೆ ಇದ್ದ. ಸಂಭಾಜಿ ಮಹಾರಾಜರು ಉಡುಗೊರೆ ಕೊಡಬೇಕು, ತಂದೆ ಮಕ್ಕಳು ನೋಡಲಿಕ್ಕೆ ಹೋಗಲಿಲ್ಲ, ಬೇಕಂತಲೇ ಅವಮಾನ ಮಾಡಿ ಶಿವಾಜಿ ಮಹಾರಾಜರು ಅದನ್ನು ತಡ್ಕೊಂಡ್ರು. ಔರಂಗಜೇಬನ ಸೈನಿಕರನ್ನ ಶಿವಾಜಿ ಮಹಾರಾಜರನ್ನ ಒಂದು ಸ್ಥಳದಲ್ಲಿ ಕೂರಿಸ್ಬೇಕು. ಎಲ್ಲಿ ತಂದಿಟ್ಟಿದ್ರು? 5000 ಜನ ಏನು ಸರ್ದಾರ ನಿಂತಿದ್ರು, ಎಲ್ಲರ ಕೊನೆಯ ಸಾಲಿನಲ್ಲಿ ಶಿವಾಜಿ ಮಹಾರಾಜರು ಮತ್ತು ಸಂಭಾಜಿ ಮಹಾರಾಜರನ್ನ ಕರ್ಕೊಂಡ್ಬಂದು ಶಿವಾಜಿ ಮಹಾರಾಜರಿಗಾಗಿರ್ತಕ್ಕಂಥ ದೊಡ್ಡ ಅವಮಾನ. ಕಾರಣ ಏನು ಗೊತ್ತಾ? ಶಿವಾಜಿ ಮಹಾರಾಜರು ಮತ್ತು ಸಂಭಾಜಿ ಮಹಾರಾಜರ ಮುಂದೆ ಯಾರ್ಯಾರು ನಿಂತಿದ್ರು, ಇವರೆಲ್ಲರೂ ಶಿವಾಜಿ ಮಹಾರಾಜರಿಂದ ಸೋತು ಹೋದವ್ರೆ. ನನ್ನಿಂದ ಸೋತಿರ್ತಕ್ಕಂಥ ಸರ್ದಾರರು ಇವತ್ತು ನನ್ನ ಮುಂದೆ ನಿಂತಾರೆ. ಇವರೆಲ್ಲ ನನ್ನಿಂದ ಸೋತು ಹೋದವ್ರೆ, ನನಗೆ ತಲೆ ತಗ್ಗಿಸಿ ಓಡಿ ಹೋದವ್ರು ಇವರೆಲ್ಲ. ಆದರೆ ಇವರೆಲ್ಲರನ್ನ ಗೆದ್ದಿರ್ತಕ್ಕಂಥ ನನ್ನನ್ನು ಕೊನೆಯ ಸಾಲಿನಲ್ಲಿ ನಿಂದಿರ್ಸ್ಯಾರ. ಸ್ವಾಭಿಮಾನ ಶಿವಾಜಿ ಮಹಾರಾಜರು ಕೆರಳಿ ಬಿಡ್ತು. ಸಿಟ್ಟು ಬಂದರು ಶಿವಾಜಿ ಮಹಾರಾಜರು. 9 ವರ್ಷದ ಮಗನನ್ನು ಕೈ ಹಿಡ್ಕೊಂಡು ಏನು ಕೊನೆಯ ಸಾಲಿನಲ್ಲಿ ಶಿವಾಜಿ ಮಹಾರಾಜರಿದ್ರು, ನೇರವಾಗಿ ಸುಲ್ತಾನನ ಹತ್ರನ ಬಂದರು. ಸುಲ್ತಾನನ ಸಿಂಹಾಸನಕ್ಕೆ ಎದುರುಗಡೆ ನಿಂತು ಹೇಳ್ತಾರೆ, ಇದು ನೀವು ಮಾಡ್ತಕ್ಕಂಥ ದೊಡ್ಡ ಅವಮಾನ ನನಗೆ. ಇದಕ್ಕೋಸ್ಕರ ನನ್ನ ಅಲ್ಲಿಂದ ಇಲ್ಲಿ ಕರ್ಸ್ಕೊಂಡ್ರಿ, ಒಪ್ಪಂದಕ್ಕೆ ಸಹಿ ಹಾಕ್ತೀನಿ ಬಾ ಅಂತ ಕರ್ಸ್ಕೊಂಡು ನನಗಿಷ್ಟು ಅವಮಾನ ಮಾಡಕತ್ತೀರಿ. ನನ್ನ ಮುಂದೆ ನಿಂತಿರ್ತಕ್ಕಂಥ ಇವರೆಲ್ಲರೂ ಯಾರು? ನನ್ನಿಂದ ಸೋತವ್ರನ್ನ ಮುಂದೆ ನಿಲ್ಲಿಸಿ ನನ್ನನ್ನು ಹಿಂದೆ ನಿಲ್ಲಿಸ್ತೀರಿ ಅಂತಂದ್ರೆ ಈ ದರ್ಬಾರು ಬೇಡ, ನಿಮ್ಮ ಬರ್ತಡೇನೂ ಬೇಡ, ನಾನು ಹೋಗ್ತೀನಿ ಅಂತ ತಿಳ್ಕೊಂಡು ತನ್ನ 9 ವರ್ಷದ ಮಗ ಸಂಭಾಜಿನ ಕರ್ಕೊಂಡು ಶಿವಾಜಿ ಮಹಾರಾಜರು ಹೊರಟರು. ಸುಲ್ತಾನನ ಸಿಂಹಾಸನಕ್ಕೆ ಬೆನ್ನು ತೋರಿಸಿ ಶಿವಾಜಿ ಮಹಾರಾಜರು ಹೊರಟರು. ಯಾವ ರೀತಿ ಶಿವಾಜಿ ಮಹಾರಾಜರಿಗೆ ಔರಂಗಜೇಬ ಅವಮಾನ ಮಾಡಿದ್ನೋ, ಇಲ್ಲಿವರೆಗೂ
6 ತಲೆಮಾರು ಮೊಘಲರ ದರ್ಬಾರ ಮೊಘಲರ ಸಿಂಹಾಸನದಲ್ಲಿ ಯಾವ ಸೂರಾದಿ ಸೂರನೂ ಸಹಿತ ತುಟಿ ಪಿಟ್ಟಕ್ಕಂದಿದ್ದಿಲ್ಲ, ರೋಷಾವೇಶದಿಂದ ಮಾತಾಡಿದ್ದಿಲ್ಲ. ಸಿಂಹಾಸನದ ಸುಲ್ತಾನನಿಗೆ ಬೆನ್ನು ತೋರಿಸಿ ಹೊರಗೆ ಬಂದವರು ಯಾರೂ ಇದ್ದಿದ್ದಿಲ್ಲ. ಆದರೆ ಶಿವಾಜಿ ಮಹಾರಾಜರ ಸ್ವಾಭಿಮಾನ ಕೆರಳಿಬಿಡ್ತು. ಜೋರಾಗಿ ಕಿರಿಚಿಬಿಟ್ರು. ಯಾವ ರೀತಿ ಕಿರಿಚಿದ್ರು? ಸಹ್ಯಾದ್ರಿಯ ಸಿಂಹದ ಮೊದಲ ಗರ್ಜನೆ ಅಲ್ಲಿ ಕೇಳಿತ್ತು. ಎಷ್ಟಾದರೂ ನಮ್ಮ ಸಹ್ಯಾದ್ರಿಯ ಸಿಂಹ ಸುಮ್ಮನೆ ಇರ್ತತೆ, ಜೋರಾಗಿ ಗರ್ಜನೆಯನ್ನು ಮಾಡಿಬಿಟ್ಟಿತ್ತು. ಅಷ್ಟೇ ಅಲ್ಲ, ಸುಲ್ತಾನನ ಸಿಂಹಾಸನಕ್ಕೆ ಬೆನ್ನನ್ನು ತೋರಿ ಶಿವಾಜಿ ಮಹಾರಾಜರು ತಮ್ಮ 9 ವರ್ಷದ ಮಗ ಸಂಭಾಜಿನ ಕರ್ಕೊಂಡು ಹೊರಟಿದ್ರು. ಇದು ರಾಜದ್ರೋಹ ಆಗಿನ ಕಾಲಕ್ಕೆ, ಅವ್ರ ಕಾಲಕ್ಕೆ. ಸಿಂಹಾಸನಕ್ಕೆ ಬೆನ್ನು ತೋರಿಸಿ ದರ್ಬಾರ್ನಲ್ಲಿ ಜೋರಾಗಿ ಮಾತಾಡಿದ್ರೆ ರಾಜದ್ರೋಹ. ಇಷ್ಟಕ್ಕೆ ಕಾಯ್ತಿದ್ರು. ಯಾವಾಗ ಶಿವಾಜಿ ಮಹಾರಾಜರು ಜೋರಾಗಿ ಔರಂಗಜೇಬನ ದರ್ಬಾರ್ನಲ್ಲಿ ಕಿರ್ಚಿದ್ರು, ಯಾವಾಗ ಶಿವಾಜಿ ಮಹಾರಾಜರು ತನ್ನ 9 ವರ್ಷದ ಮಗ ಸಂಭಾಜಿನ ಕರ್ಕೊಂಡು ಸಿಂಹಾಸನಕ್ಕೆ ಬೆನ್ನು ತೋರಿಸಿ ಹೊರಟರು, ಔರಂಗಜೇಬ ತನ್ನ ಸೈನಿಕರಿಗೆ ಸೂಚನೆಯನ್ನು ಕೊಟ್ಟ. ಇದೇ ಕರೆಕ್ಟ್ ಟೈಮ್, ಹಿಡ್ರಿ ಇಬ್ಬರನ್ನು ಹಿಡಿದು ಹಾಕ್ರಿ, ಸಂಭಾಜಿ ಮಹಾರಾಜರನ್ನ ಶಿವಾಜಿ ಮಹಾರಾಜರನ್ನ. ಯಾರು ಕೇಳ್ತಾರೆ? ನಮ್ಮದೇ ದರ್ಬಾರ್. ಆವತ್ತು ತನ್ನ ತಂದೆ ಶಹಾಜಿಯ ಬಿಡುಗಡೆಗೋಸ್ಕರ, ಬಿಜಾಪುರದಲ್ಲಿರ್ತಕ್ಕಂಥ ತನ್ನ ತಂದೆಯ ಬಿಡುಗಡೆಗೋಸ್ಕರ ನಮ್ಮ ತಂದೆ ಶಹಜಾರನಿಗೆ ಪತ್ರ ಬರೆದು, ಚಾಣಾಕ್ಷತನದಿಂದ ನಿಮ್ಮ ಅಪ್ಪನ ಬಿಡಿಸ್ಕೊಂಡು ಹೋಗಿ ನನ್ನ ಸೈನ್ಯಕ್ಕೆ ಬಂದು ಸೇರ್ತಾನಂತ ಹೇಳಿದ್ದಲ್ಲಪ್ಪ ಶಿವಾಜಿ. ಈಗ ನೀನು ನಿನ್ನ ಮಗ ಸಂಭಾಜಿ ಇಬ್ಬರೂ ನನ್ನ ವಶದಲ್ಲೇ ಇದಿರಿ. ಈಗ ನಿಮ್ಮನ್ನು ಬಿಡಿಸ್ಕೊಂಡು ಹೋಗಲಿಕ್ಕೆ ನಿಮ್ಮ ಅಪ್ಪ ಬರ್ತಾನ, ನಿಮ್ಮ ತಾಯಿ ಬರ್ತಾಳ ನೋಡ್ತೀನಿ ಅಂತ ತಿಳಿದು ತನ್ನ ಸೈನಿಕರಿಗೆ ಸೂಚನೆಯನ್ನು ಕೊಟ್ಟಿದ್ದ. ನೋಡುತ್ತಿದ್ದಂತೆ ದರ್ಬಾರ್ ದಾಟಿ ಹೊರಟಿರ್ತಕ್ಕಂಥ ಶಿವಾಜಿ ಮಹಾರಾಜರು ಮತ್ತು 9 ವರ್ಷದ ಮಗ ಸಂಭಾಜಿ ಮಹಾರಾಜರನ್ನ ಔರಂಗಜೇಬನ ಸೈನಿಕರು ಹಿಡಿದು ಹಾಕಿಬಿಟ್ರು. ಆಗ್ರಾದಲ್ಲೇ ಜೈಲ್ದಾಗಿಟ್ರು. ತಂದೆ ಮಗನನ್ನು ಒಂದೇ ಕೋಣೆಯಲ್ಲಿ ಬಂದ. ಶಿವಾಜಿ ಮಹಾರಾಜರ ಜೊತೆ ಹೋಗಿರ್ತಕ್ಕಂಥ 350 ಜನ ಸೈನಿಕರನ್ನ ಒಂದೇ ಹಾಲದಲ್ಲಿ ಕೂಡಿ ಹಾಕಿದ್ರು. ಒಂದೇ ಕೋಣೆಯಲ್ಲಿ ಕೇವಲ ಇಬ್ಬರು, ಶಿವಾಜಿ ಮಹಾರಾಜರು ಮತ್ತು 9 ವರ್ಷದ ಮಗ ಸಂಭಾಜಿ. ಒಂದೇ ಕೋಣೆ. ಆದರೆ ಶಿವಾಜಿ ಮಹಾರಾಜರ ಆರೈಕೆಗೋಸ್ಕರ ಒಬ್ಬನ್ನ, ಸಂಭಾಜಿ ಮಹಾರಾಜರ ಜೊತೆ ಆಟ ಆಡಲಿಕ್ಕೆ ಇನ್ನೊಬ್ಬ ಹುಡುಗನ್ನ, ಇಬ್ಬರನ್ನ ಮಾತ್ರ ಒಳಗೆ ಕಳಿಸ್ಲಿಕ್ಕೆ ಅವಕಾಶ ಇತ್ತು. ಆವಾಗ ಶಿವಾಜಿ ಮಹಾರಾಜರು ಕರೀತಾರೆ, ಹೀರೋಜಿ ನೀ ಬಾ. ಹೀರೋಜಿ ಪರ್ಜನ್ ಶಿವಾಜಿ ಮಹಾರಾಜರ ಜೊತೆ ಹೋಗಿರ್ತಕ್ಕಂಥ 350 ಜನ ಸೈನಿಕರಲ್ಲಿ ಅವರು ಒಬ್ಬರು ಹೀರೋಜಿನ ಕರ್ಕೊಂಡ್ರು. ಇನ್ನು ಸಂಭಾಜಿ ಮಹಾರಾಜರ ಜೊತೆ ಒಬ್ಬ ಹುಡುಗ ಬೇಕು ಆಟ ಆಡೋಕ್ಕೆ. ಆವಾಗ ಶಿವಾಜಿ ಮಹಾರಾಜರು ತಮ್ಮ ಜೊತೆಗೆ ಬಂದಿರತಕ್ಕಂಥ 350 ಜನ ಸೈನಿಕರಲ್ಲಿ ಕರ್ಕೊಂಡದ್ದು ಯಾರನ್ನಂದ್ರೆ ಸಂಭಾಜಿ ಮಹಾರಾಜರಷ್ಟೇ ವಯಸ್ಸಿರ್ತಕ್ಕಂಥ ಮದಾರಿ ಮೆಹತರಿ ಅಂತಕ್ಕಂಥ ಒಬ್ಬ ಮುಸಲ್ಮಾನ್ ಹುಡುಗನ್ನ ಕರ್ಕೊಂಡು. ಶಿವಾಜಿ ಮಹಾರಾಜರ ಸೈನ್ಯ ಅಂದರೆ ಯಾವುದೇ ಜಾತಿ ಧರ್ಮದ ವಿರೋಧಿ ಅಲ್ಲ. ಶಿವಾಜಿ ಮಹಾರಾಜರ ದೃಷ್ಟಿಯಲ್ಲಿ ಹಿಂದವಿ ಸ್ವರಾಜ್ಯ ಅಂದರೆ ಕೇವಲ ಹಿಂದೂಗಳಷ್ಟೇ ಅಲ್ಲ, ಇಡೀ ಹಿಂದೂಸ್ತಾನದಲ್ಲಿ ಇರೋರೆಲ್ಲರೂ ಹಿಂದೂಗಳೇ. ಹಿಂದೂಸ್ತಾನದಲ್ಲಿರೋರೆಲ್ಲರೂ ಹಿಂದವಿಗಳೇ. ಅದಕ್ಕೋಸ್ಕರನೇ ಬಿಜಾಪುರದ ಅಫ್ಜಲ್ ಖಾನ್ನ 700 ಜನ ಸೈನಿಕರು ಸಿದ್ದಿ ಹಿಲಾಲನ ನೇತೃತ್ವದಲ್ಲಿ ಶಿವಾಜಿ ಮಹಾರಾಜರನ್ನು ಸೇರಿದರು. ಶಿವಾಜಿ ಮಹಾರಾಜರಂದ್ರೆ ಯಾವುದೇ ಧರ್ಮ ಜಾತಿಯ ವಿರೋಧಿಯಾಗಿರಲು ಎಲ್ಲ ಧರ್ಮ ಎಲ್ಲ ಜಾತಿಯ ಸೈನಿಕರು ಶಿವಾಜಿ ಮಹಾರಾಜರ ಜೊತೆಗಿನಿದ್ದರು. ಈಗ ಸ್ವತಃ ಸಂಭಾಜಿ ಮಹಾರಾಜರ ಜೊತೆಗೆ ಜೈಲದಲ್ಲಿ ಔರಂಗಜೇಬನ ಜೈಲಿನಲ್ಲಿ ಮದಾರಿ ಮೆಹತರಿ ಅಂತಕ್ಕಂಥ 9 ವರ್ಷದ ಹುಡುಗ ಇದ್ದ. ಶಿವಾಜಿ ಮಹಾರಾಜರು ಅವರ ಆರೈಕೆಗೋಸ್ಕರ ಹೀರೋಜಿ ಪರ್ಜನ್, ಸಂಭಾಜಿ ಮಹಾರಾಜರು ಅವರ ಆರೈಕೆಗೋಸ್ಕರ 9 ವರ್ಷದ ಹುಡುಗ ಮದಾರಿ ಮೆಹತರಿ. 350 ಜನ ಸೈನಿಕರಲ್ಲಿ ಉಳಿದವರನ್ನ ಬೇರೆ ಕಡೆ ಇಟ್ಟಿದ್ರು. ಆದರೂ ಸಹಿತ ಮಿರ್ಜಾ ರಾಜ ಜಯಸಿಂಹ ದಿಲ್ಲಿಯ ಮೊಘಲರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದ. ಯಾವ ಕಾರಣಕ್ಕೋಸ್ಕರ ನೀವು ಶಿವಾಜಿ ಮಹಾರಾಜರನ್ನ ಬಂಧನದಲ್ಲಿಟ್ಟಿರಿ, ಅವರನ್ನ ಬಂಧನದಲ್ಲಿ ಇಡ್ರಿ, ಆದರೂ ಸಹಿತ ಅವ್ರ ಜೀವಕ್ಕೇನೋ ತೊಂದರೆ ಆಗಬಾರ್ದು. ಒಂದು ವೇಳೆ ಅವ್ರಿಗೇನಾದರೂ ತೊಂದರೆ ಆತಂದ್ರೆ ನಮ್ಮ ಮೊಘಲರ ಸೈನ್ಯದಲ್ಲಿ ಅರ್ಧಕ್ಕಿಂತ ಹೆಚ್ಚೆಲ್ಲರೂ ಹಿಂದೂಗಳದಾರ. ಹಿಂದೂಗಳು ಒಂದು ವೇಳೆ ನಿಮ್ಮ ತೆರಿಗೆ ಬಿದ್ದರೆ ನಿಮ್ಮ ಜೆಂಡಾ ಮತ್ತೆ ಬೇರೆ ಕಡೆ ಹೋಗತ್ತಿ. ನಾನು ಶಿವಾಜಿ ಮಹಾರಾಜರಿಗೆ ಅಭಯವನ್ನು ಕೊಟ್ಟಿನಿ, ನಿಮ್ಮ ಜೀವಕ್ಕೇನೋ ತೊಂದರೆ ಆಗಲ್ಲ ಅಂತ ತಿಳ್ಕೊಂಡು ಅದಕ್ಕೋಸ್ಕರ ಶಿವಾಜಿ ಮಹಾರಾಜರು ತನ್ನ 9 ವರ್ಷದ ಮಗನಾಗಿರ್ತಕ್ಕಂಥ ಸಂಭಾಜಿ ಮಹಾರಾಜರಲ್ಲಿ ಕರ್ಕೊಂಡು ಬಂದಿದ್ದರು. ನೀವೇ ಹೇಳಿದ ಹಾಗೆ. ಆದರೆ ಮೋಸದಿಂದ ಶಿವಾಜಿನ ಮತ್ತು ಸಂಭಾಜಿನ ಬಂಧನದಲ್ಲಿಟ್ಟರಿ. ಯಾವುದೇ ಕಾರಣಕ್ಕೂ ಅವ್ರ ಜೀವಕ್ಕೇನೋ ತೊಂದರೆ ಆಗಬಾರ್ದು. ಏನು ಬಂಧನದಲ್ಲಿಟ್ಟರು ಆ ಜೈಲಿನಿಂದ ಬಿಡುಗಡೆ ಮಾಡಿರಿ. ಅಷ್ಟಕ್ಕೂ ನೀವು ಅವ್ರನ್ನ ಹೊರಗೆ ಕಳಿಸ್ಬೇಕಾಗಿಲ್ಲ. ಜೈಲಿನಲ್ಲಿ ಹಿಡಿದಿದ್ರಿ. ಎಲ್ಲಿಡ್ರಿ? ಇದೇ ಆಗ್ರಾದಲ್ಲೇ ನನ್ನ ಮಗನಾಗಿರ್ತಕ್ಕಂಥ ರಾಮಸಿಂಗನ ಮನೆ ಐತಿ. ರಾಮಸಿಂಗನ ಮನೆಯಲ್ಲೇ ಶಿವಾಜಿ ಮಹಾರಾಜರು ಮತ್ತು ಸಂಭಾಜಿ ಮಹಾರಾಜರನ್ನ ಇಡ್ರಿ, ಅದಕ್ಕೆ ನಾನು ಒಪ್ಪಿಗೆ ಐತಿ. ಆದರೆ ನಿಮ್ಮ ಜೈಲಿನಲ್ಲಿ ಇಡಬೇಡ್ರಿ ಅಂತ ತಿಳ್ಕೊಂಡು ಔರಂಗಜೇಬನ ಪ್ರತಿನಿಧಿಯಾಗಿ ಬಂದಿರತಕ್ಕಂಥ ಮಿರ್ಜಾ ರಾಜ ಜಯಸಿಂಹ ಔರಂಗಜೇಬನಿಗೆ ಪತ್ರ ಬರೆದ. ಔರಂಗಜೇಬನಿಗೂ ವಿಶೇಷ
ಆಯ್ತು. ಮಿರ್ಜಾ ರಾಜ ಜಯಸಿಂಹನ ಮಗನಾಗಿರ್ತಕ್ಕಂಥ ರಾಮಸಿಂಗನ ಮನೆಯಲ್ಲೇ ಶಿವಾಜಿ ಮತ್ತು ಸಂಭಾಜಿ ಇರಲಿ, ಅವ್ರ ಸೈನಿಕರು ಅಲ್ಲೇ ಇರಲಿ. ಆದರೆ ಇವರ ಮನೆಯ ಸಂಪೂರ್ಣ ಕಾವಲವನ್ನು ಮಾಡಲಿಕ್ಕೆ ಅಂದಿನ ಆಗ್ರಾದ ಸೈನಿಕರಲ್ಲಿ ಮುಖ್ಯಸ್ಥನಾಗಿರ್ತಕ್ಕಂಥ ಪೋಲಾದ್ ಖಾನ್ ಮತ್ತು ಅಂದಾಜ್ ಖಾನ್ನಿಗೆ ಒಪ್ಪಿಸಿಬಿಟ್ರು. ಪೋಲಾದ್ ಖಾನ್ ಮತ್ತು ಅಂದಾಜ್ ಖಾನ್ 5,000 ಸೈನಿಕರನ್ನ ಕರ್ಕೊಂಡು ರಾಮಸಿಂಗನ ನಿವಾಸದ ಮುತ್ತ ಸುತ್ತುವರೆದು ಬಿಟ್ಟರು. ಈಗ ಶಿವಾಜಿ ಮಹಾರಾಜರು ಸಂಭಾಜಿ ಮಹಾರಾಜರು ಗೃಹ ಬಂಧನದಲ್ಲಿ, ಹೊರಗಡೆ ಯಾರೂ ಬಿಡಕ್ತಾ ಇರಲಿಲ್ಲ. ಎಲ್ಲಿ ಹೋಗುವಂಥ ಹೋಲಾರದಂಥ ಪರಿಸ್ಥಿತಿ. 350 ಜನ ಸೈನಿಕರು ಒಂದು ಕಡೆ, ಶಿವಾಜಿ ಮಹಾರಾಜರು ಸಂಭಾಜಿ ಮಹಾರಾಜರು ಹಿರೋಜಿ ಪರ್ಜನ್ ಮತ್ತು ಮದಾರಿ ಮೆಹತರಿ ಒಂದು ಕಡೆ, ಒಂದೇ ಕೋಣೆ. ಶಿವಾಜಿ ಮಹಾರಾಜರಿಗೂ ತಮ್ಮ ತಾಯಿ ಜೀಜಾಬಾಯಿಯಿಂದ ಪುರಾಣ ಪುಣ್ಯ ಕಥೆಗಳನ್ನು ಕೇಳಿದರು. ಏನು ಮಾಡಬೇಕಿನ್ನು ಗೊತ್ತಾಯ್ತು ಶಿವಾಜಿ ಮಹಾರಾಜರಿಗೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಜನ್ಮ ಆಗಿದ್ದು ಜೈಲಿನಲ್ಲೇ. ಆವತ್ತು ಕೃಷ್ಣ ಪರಮಾತ್ಮನ ತಂದೆ ವಸುದೇವ ತನ್ನ ಮಗನನ್ನು ಕರ್ಕೊಂಡು ಬುಟ್ಟಿ ಒಳಗಡೆ ಹೊತ್ಕೊಂಡು ಜೈಲಿನಿಂದ ಪಾರಾಗಿ ಹೋಗಿದ್ದ. ಜೈಲಿನ ಬೀಗಗಳು ತಾನೇ ತೆರೆದಿದ್ದು, ಸೈನಿಕರು ನಿದ್ರೆಗೆತ್ತಿ ಮಲಗಿದ್ರು. ತುಂಬಿ ಹರಿತಕ್ಕಂಥ ನದಿ ದಾರಿ ಬಿಟ್ಟುಕೊಟ್ಟಿತ್ತು. ಸುರಿತಕ್ಕಂಥ ಮಳೆ ಕೃಷ್ಣ ಪರಮಾತ್ಮನ ಮೇಲೆ ಒಂದು ಹನಿ ನೀರು ಬೀಳದಂಗ ಆದಿಶೇಷ ತನ್ನ ಸರ್ಪದ ಹೆಡೆಯನ್ನು ಚಾಚಿ ಕೃಷ್ಣ ಪರಮಾತ್ಮನಿಗೆ ಏನು ರಕ್ಷಣೆಯನ್ನು ಕೊಟ್ಟಿದ್ದೋ ಶಿವಾಜಿ ಮಹಾರಾಜರಿಗೆ ಗೊತ್ತದು. ಹಾಗಾದರೆ ಇದರಿಂದ ಏನಾದರೂ ಪಾರು ಮಾಡಿ ನಾನು ಇಲ್ಲಿಂದ ಪಾರಾಗಲಿಕ್ಕೆ ಸಾಧ್ಯ ಐತೇನೋ ಅಂತ. ಆದರೆ ಅಷ್ಟು ಸುಲಭದ ಮಾತಿರಲಿಲ್ಲ. ಅಲ್ಲಿಂದ ಪಾರಾಗಿ ಬರೋದು ಅಷ್ಟು ಸುಲಭದ ಮಾತಿರಲಿಲ್ಲ. ಹೊರಗಡೆ 5,000 ಸೈನಿಕರು ಕಾವಲೈತಿ. ಶಿವಾಜಿ ಮಹಾರಾಜರ ಜೊತೆ ಯಾರದಾರೀಗ? ಕೇವಲ 9 ವರ್ಷದ ಮಗ ಸಂಭಾಜಿ ಮಹಾರಾಜರು, ಶಿವಾಜಿ ಮಹಾರಾಜರ ರಕ್ಷಣೆಗಿರ್ತಕ್ಕಂಥ ಹಿರೋಜಿ ಪರ್ಜನ್, ಸಂಭಾಜಿ ಮಹಾರಾಜರ ಆರೈಕೆಯನ್ನು ಮಾಡ್ತಕ್ಕಂಥ ಮದಾರಿ ಮೆಹತರಿ, ಉಳಿದ ಸೈನಿಕರು ಹೊರಗಡೆ. ಶಿವಾಜಿ ಮಹಾರಾಜರು ನಿರ್ಧಾರ ಮಾಡಿದರು. ಔರಂಗಜೇಬ ಮತ್ತೊಂದು ನಿರ್ಧಾರವನ್ನು ಮಾಡಿದ್ದ. ಏನು ಅಂತಂದ್ರೆ, ಇಷ್ಟೊತ್ತಾಗಲೇ 3 ತಿಂಗಳು ಕಳೆದಿತ್ತು. 1666 ಆಗಸ್ಟ್ 18ನೇ ತಾರೀಕು ಬೆಳಗ್ಗೆ, 1666 ಆಗಸ್ಟ್ 18ನೇ ತಾರೀಕು ಬೆಳಗ್ಗೆ ಇದೇ ಆಗ್ರಾದಲ್ಲಿ ಹುಸೇನ್ ಖಾನ್ ಕಟ್ತಕ್ಕಂಥ ಹೊಸ ಬಂಗ್ಲೆಗೆ ಶಿವಾಜಿ ಮಹಾರಾಜರನ್ನ ಸಂಭಾಜಿ ಮಹಾರಾಜರನ್ನ ಅಲ್ಲಿ ಶಿಫ್ಟ್ ಮಾಡಿ ಜೀವಂತ ಸಮಾಧಿನೇ ಅವ್ರದ್ದು ಇಬ್ಬರದು ಮಾಡಿಬಿಡ್ಬೇಕು ಅಂತ ನಿರ್ಧಾರ ಮಾಡಿ. ಇಬ್ಬರು ತಂದೆ ಮಕ್ಕಳಿಬ್ಬರು ನೋಡೋಲ್ಲ, ಯಾರು ಬಂದು ಬಿಡಿಸ್ಕೊಂಡು ಹೋಗ್ತಾರೆ, ಯಾರು ರಕ್ಷಣೆ ಮಾಡ್ತಾರೆ? ಶಿವಾಜಿ ಮಹಾರಾಜರನ್ನ ಸಂಭಾಜಿ ಮಹಾರಾಜರನ್ನ ಇದೇ ಹುಸೇನ್ ಖಾನ್ನ ಬಂಗ್ಲೆಯಲ್ಲೇ 1666 ಆಗಸ್ಟ್ 18ನೇ ತಾರೀಕು ಜೀವಂತ ಸಮಾಧಿ ಮಾಡಬೇಕು ಅಂತ ತಿಳ್ಕೊಂಡು ಔರಂಗಜೇಬ ನಿರ್ಧಾರ ಮಾಡಿದ್ದ. ಶಿವಾಜಿ ಮಹಾರಾಜರನ್ನ ಸಾಮಾನ್ಯ ಬುದ್ಧಿವಂತಿಕೆನ ನಿರ್ಧಾರ ಮಾಡಿದರು. 3 ತಿಂಗಳಾತು ಜೈಲಿನಾಗದೀವಿ, ಹೇಗಾದರೂ ಮಾಡಿ ಇವತ್ತೇ ಇಲ್ಲಿಂದ ಪಾರಾಗಬೇಕು. ಅದಕ್ಕಿಂತ ಮೊದಲು 15 ದಿನ ಶಿವಾಜಿ ಮಹಾರಾಜರು ಒಂದು ನಾಟಕ ಶುರು ಮಾಡಿದರು. ಶಿವಾಜಿ ಮಹಾರಾಜರು ಒಂದು ಹೋರಾಟದಲ್ಲಿ ಬಳಸಿರ್ತಕ್ಕಂಥ ತಂತ್ರವನ್ನು ಮತ್ತೊಮ್ಮೆ ಬಳಸಿಲ್ಲ. ಶಿವಾಜಿ ಮಹಾರಾಜರು ಯಾವ ತಂತ್ರ ಮಾಡ್ತಾರೋ ಯಾರಿಗೂ ಗೊತ್ತಿಲ್ಲ. ತಂತ್ರ ಶುರುವಾತು, ಶಿವಾಜಿ ಮಹಾರಾಜರು ನಾಟಕ ಶುರುವಾತು. ಶಿವಾಜಿ ಮಹಾರಾಜರು ಜೋರಾಗಿ ಜ್ವರ ಬಂದಂಗೆ ನಡೆಸಿಬಿಟ್ರು. ಉರಿ ಬಂದ್ಬಿಟ್ಟು ಶಿವಾಜಿ ಮಹಾರಾಜರಿಗೆ. ಔರಂಗಜೇಬನಿಗೆ ಸುದ್ದಿ ಹೋತು. ಔರಂಗಜೇಬ ರಾಜ ವೈದ್ಯರನ್ನು ಕಳಿಸಿಕೊಟ್ಟ. ಎಂತಿಂಥ ವೈದ್ಯರು ಬಂದು ಉಪಚಾರ ಮಾಡಿದರೂ ಸಹಿತ ಶಿವಾಜಿ ಮಹಾರಾಜರು ಆರಾಮೇ ಆಗುವರು. ಯಾವಾಗ ವೈದ್ಯರು ಬರ್ತಾರೋ ಶಿವಾಜಿ ಮಹಾರಾಜರ ಜ್ವರ ಜೋರಾಗ್ತಿತ್ತು. ಸ್ವತಃ ವೈದ್ಯರೇ ನೋಡಿದ್ರು ಔರಂಗಜೇಬನಿಗೆ ಸುದ್ದಿಯನ್ನು ಕಳಿಸ್ತಾರೆ. ಏನು, ಇನ್ನು ಶಿವಾಜಿ ಭಾಳ ದಿನ ಬದುಕಂಗಿಲ್ಲ, ಮುಗಿತ್ತು ಶಿವಾಜಿ. ಅಂಥ ಗುಣಪಡಿಸಲಾರ್ದಂಥ ಕಾಯಿಲೆನೇ ಶಿವಾಜಿಗೆ ಒಕ್ಕರ್ಸ್ಕೊಂಡ್ಬಿಟ್ಟದ. ಏನಾಗಿದೆ ಗೊತ್ತಿಲ್ಲ, ನಮ್ಮ ವೈದ್ಯರಿಗೂ ಗೊತ್ತಾಗುವತ್ತು ಇನ್ನು ಶಿವಾಜಿ ಭಾಳ ದಿನ ಬದುಕಂಗಿಲ್ಲ. ಔರಂಗಜೇಬನಿಗೂ ಇಷ್ಟೇ ಬೇಕಾಗಿತ್ತು. ಈ ಪುಣ್ಯಾತ್ಮ ಬದುಕುವುದು ಆ ಮಹಾದೂರ್ತನಿಗೆ ಎದಕ್ಕೆ ಬೇಕು? ಭಾಳ ಚಲೋ ಆತ. ನಾವು ಮಾಡಬೇಕಾದಂಥ ಕೆಲಸ ಭಗವಂತನೇ ಮಾಡಕತ್ತ. ಸತ್ರ ಸಾಕು ಶಿವಾಜಿ, ಹೇಗಾದರೂ ಆಗಲಿ ಅನಾರೋಗ್ಯದಿಂದ ಸಾಯಲಿ. ಏನು ಶಿವಾಜಿ ಮಹಾರಾಜರಿಗೆ ಏನೂ ಆಗಿದ್ದಿಲ್ಲ. ಶಿವಾಜಿ ಮಹಾರಾಜರ ತಂತ್ರ ಶುರು ಆಗಿಬಿಡ್ತು. ಶಿವಾಜಿ ಮಹಾರಾಜರ ಮಗನಾಗಿರ್ತಕ್ಕಂಥ ಸಂಭಾಜಿ ಮಹಾರಾಜರು ಪ್ರತಿನಿತ್ಯ ತನ್ನ ತಂದೆ ಕೈ ಕಾಲುಗಳನ್ನು ಒತ್ತುತ್ತಾ ಇದ್ರು. ತಂದೆ ಆರೈಕೆ ಮಾಡ್ತಾ ಇದ್ರು. ಸೈನಿಕರು ಬಂದು ನೋಡ್ತಾ ಇದ್ರು. ಶಿವಾಜಿ ಮಹಾರಾಜರು ಜ್ವರ ಬಂದವ, ಸಂಭಾಜಿ ಮಹಾರಾಜರು ಕಾಲು ಒತ್ತಲಕತ್ತಾರ. ತಿಳ್ಕೊಂಬಿಟ್ರು ಸಂಭಾಜಿ ಮಹಾರಾಜರು ಕಾಲು ಒತ್ತಲಕತ್ತಾರೆ. ಶಿವಾಜಿ ಮಹಾರಾಜರಿಗೆ ಆರಾಮ್ ತಬ್ಬಿಟ್ಟದ. 15 ದಿನ ಶುರುವಾತು. ಅಷ್ಟೊತ್ತಿಯಾಗಲೇ ಶಿವಾಜಿ ಮಹಾರಾಜರು ಸ್ವತಃ ಪತ್ರ ಬರೆದು ಔರಂಗಜೇಬನಿಗೆ ಹಿರೋಜಿ ಪರ್ಜನ್ ಮೂಲಕ ಕಳಿಸ್ತಾರೆ. ನಾನಂತರೂ ಇನ್ನು ಭಾಳ ದಿನ ಉಳಿಯಂಗಿಲ್ಲ, ಮುಗಿತು ನನ್ನ ಕತೆ. ಅದಕ್ಕೋಸ್ಕರ ನನ್ನ ಮಗನಾದರೂ ಸ್ವರಾಜ್ಯಕ್ಕೆ ಕಳಿಸ್ರಿ, ಇಲ್ಲ ಮಗ ಇಲ್ಲೇ ಇದ್ದರೂ ಪರವಾಗಿಲ್ಲ, ನನ್ನ ಜೀವನದ ಕೊನೆಯ ಆಸೆ ಇದು, ನನಗೆ ಮತ್ತೇನೂ ಬೇಕಾಗಿಲ್ಲ, ನಿಮಗೆ ಏನೂ ಕೇಳೋದಿಲ್ಲ. ಒಂದೇ ಒಂದು ಏನು ಅಂತಂದ್ರೆ, ನಾವು ನಮ್ಮ ಜೀವನದ ಕೊನೆಗಾಲದಲ್ಲಿ ಅಂತಿಮ ಆಸೆಯನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ಧರ್ಮಕ್ಕೆ ದಾನ ಧರ್ಮ ಮಾಡ್ತೀವಿ.
ಗುಡಿಗಳಿಗೆ ಹೂ ಹಣ್ಣಿನ ಸೇವೆ ಮಾಡ್ತೀವಿ, ಮಸೀದಿ ಮಂದಿರಗಳಿಗೆ ಹೂ ಹಣ್ಣಿನ ಸೇವೆಯನ್ನು ಮಾಡ್ತೀವಿ. ಅದಕ್ಕೋಸ್ಕರ ನನಗೆ ಅವಕಾಶ ಕೊಡ್ರಿ. ಆದರೆ ಅದಕ್ಕಾಗ್ತಕ್ಕಂಥ ಖರ್ಚು ಶಿವಾಜಿ ಮಹಾರಾಜರು ಔರಂಗಜೇಬನಿಗೆ ಹೇಳ್ತಾರೆ, ಹೇಗಾದರೂ ನಿಮ್ಮ ಸೈನ್ಯದ ಮುಖ್ಯಸ್ಥನಾಗಿ ಬಂದಿರತಕ್ಕಂಥ ದಿಲೇರ್ ಖಾನ್ ಮತ್ತು ಮಿರ್ಜಾ ರಾಜ ಜಯಸಿಂಹ ನಮ್ಮ ಸ್ವರಾಜ್ಯದಲ್ಲಿ ಅದಾರ, ನನಗೆ ಹೆಚ್ಚಿಗೆ ಏನೂ ಬೇಕಾಗಿಲ್ಲ, ಇದಕ್ಕೆ ತಗಲ್ತಕ್ಕಂಥ ಎಲ್ಲ ಖರ್ಚು ವೆಚ್ಚಗಳು ನೀವು ನೋಡ್ಕೋರಿ, ನಮ್ಮ ಸ್ವರಾಜ್ಯದಿಂದ ಮಿರ್ಜಾ ರಾಜ ಜಯಸಿಂಹನ ಮೂಲಕ ಹಣವನ್ನು ನಿಮಗೆ ಕೊಟ್ಟು ಕಳಿಸ್ತೀನಿ. ಆವತ್ತು ಔರಂಗಜೇಬನ ಜೊತೆಗಿದ್ದಿರ್ತಾ ಮಿರ್ಜಾ ರಾಜ ಜಯಸಿಂಹನ ಮಗನಾಗಿರ್ತಕ್ಕಂಥ ರಾಮಸಿಂಗ ಶಿವಾಜಿ ಮಹಾರಾಜರಿಗೆ 60,000 ರೂಪಾಯಿಗಳನ್ನು ಅವತ್ತು ಕೊಟ್ಟ. ಆದರೆ ಯಾವುದರ ರೂಪದಲ್ಲಿ? ಹಣದ ರೂಪದಲ್ಲಿ ಆಗಲ್ಲ. ಏನು ಬೇಕಾಗಿತ್ತು ಶಿವಾಜಿ ಮಹಾರಾಜರಿಗೆ? ಹಣ್ಣು ಹಂಪಲಗಳು ಬೇಕಾಗಿತ್ತು. ಈ ಹಣ್ಣು ಹಂಪಲಗಳನ್ನು ಗುಡಿ ಮಂದಿರಗಳಿಗೆ ಸಾಗಿಸಬೇಕಿತ್ತು. ದೊಡ್ಡ ದೊಡ್ಡ ಬುಟ್ಟಿಗಳು ಬೇಕಾಗಿದ್ದು. ಬುಟ್ಟಿಗಳನ್ನು, ಹಣ್ಣು ಹಂಪಲಗಳನ್ನು, ಹೂಗಳನ್ನು ತರಿಸ್ತಕ್ಕಂಥ ಎಲ್ಲ ಜವಾಬ್ದಾರಿ ಮಿರ್ಜಾ ರಾಜ ಜಯಸಿಂಹನ ಮಗನಾಗಿರ್ತಕ್ಕಂಥ ರಾಮ್ ಸಿಂಗ್ ತಗೊಂಡ. ಪ್ರತಿನಿತ್ಯ ಬುಟ್ಟಿಗಳು ಬರಕತ್ತಿದ್ದು. ಶಿವಾಜಿ ಮಹಾರಾಜರನ್ನ ಸಾಯ್ತಾರ, ಬದುಕಂಗಿಲ್ಲ ಅಂತ ತಿಳ್ಕೊಂಡು ಔರಂಗಜೇಬನಿಗೆ ಗೊತ್ತಾಗ್ಬಿಡ್ತು. ಕೊನೆಯ ಆಸೆ ಈಡೇರಲಿ, ಏನು ಮಾಡ್ತಾನೆ? ಹೂ ಹಣ್ಣ ಸೇವೆ ಮಾಡಕತ್ತನ ಮಾಡಲಿ. ದೊಡ್ಡ ದೊಡ್ಡ ಬುಟ್ಟಿಗಳು ಅಂದ್ರೆ ಸಾಮಾನ್ಯ ಬುಟ್ಟಿಗಳಲ್ಲ, ಎತ್ತರದ ಬುಟ್ಟಿಗಳು, ಮಧ್ಯದಲ್ಲಿ ಒಂದು ಬಿದಿರಿನ ಕಂಬ, ಆ ಕಡೆ ಹೊತ್ತಿರ್ತಕ್ಕಂಥ ಸೈನಿಕರು ಹೊತ್ಕೋಬೇಕು ಹೆಗಲ ಮೇಲೆ, ಹಿಂದಿರ್ತಕ್ಕಂಥ ಒಬ್ಬ ಸೈನಿಕ ಹಿಡಿಬೇಕು. ಎತ್ತರದ ಬುಟ್ಟಿಗಳು, ಎಲ್ಲ ಬುಟ್ಟಿಯೊಳಗೂ ಹೂ ಹಣ್ಣು ಮಿಠಾಯಿಗಳನ್ನು ತುಂಬಿ ಕಳಿಸ್ಲಾಕತ್ತೀವಿ. ಶಿವಾಜಿ ಮಹಾರಾಜರ ಕೈ ಹೆಚ್ಚಿದ್ರೆ ಸಾಕು, ಸೈನಿಕರು ಹೊತ್ಕೊಂಡು ಹೋಗಿಬಿಡ್ತಿದ್ರು ಬುಟ್ಟಿಯನ್ನು. ಪ್ರತಿನಿತ್ಯ ಬುಟ್ಟಿಗಳು ಹೊಂಟು. ಆದರೆ ಪೋಲಾದ್ ಖಾನ್ ಮತ್ತು ಅಂದಾಜ್ ಖಾನ್ ಸೈನಿಕರು ನೋಡ್ತಾ ಇದ್ರು, ಬುಟ್ಟಿಯನ್ನು ಪರೀಕ್ಷೆ ಮಾಡ್ತಿದ್ರು, ಬುಟ್ಟಿ ತೆಗಿತಿದ್ರು. ಬುಟ್ಟಿ ಒಳಗೆ ಏನೂ ಇರ್ತಿದ್ದಿಲ್ಲ, ಹೂ ಹಣ್ಣು ಮಿಠಾಯಿಗಳು ಇರ್ತಿದ್ದು. 1 ದಿನ ಹೋತು, 2 ದಿನ ಹೋತು, 3 ದಿನ ಹೋತು, ವಾರ ಹೋತು, 15 ದಿನ ಹೋತು. ಶಿವಾಜಿ ಮಹಾರಾಜರು ನಿರ್ಧಾರ ಮಾಡಿದರು. ನೆನಪಿತ್ತು ತಾಯಿ ಜೀಜಾಬೆ ಹೇಳ್ತಕ್ಕಂಥ ಮಹಾಭಾರತದ ಕತೆ. ಶ್ರೀಕೃಷ್ಣ ಪರಮಾತ್ಮನ ಜನನ ಆದದ್ದು. ಶ್ರೀಕೃಷ್ಣ ಪರಮಾತ್ಮನ ವಸುದೇವ ಬುಟ್ಟಿ ಒಳಗಡೆ ಹೊತ್ಕೊಂಡು ಪಾರಾಗಿ ತಂದು ಮಥುರಾದ ನಂದ ಗೋಕುಲನ ಮನೆಯಲ್ಲಿ ಬಿಟ್ಟಿತ್ತು. ಇದೇ ಸಮಯ ಮಾರನೇ ದಿನ 1666 ಆಗಸ್ಟ್ 18 ಶಿವಾಜಿ ಮಹಾರಾಜರು ಸಂಭಾಜಿ ಮಹಾರಾಜರನ್ನ ಜೀವಂತ ಸಮಾಧಿ ಮಾಡಲಿಕ್ಕೆ ಸಿದ್ಧ ಆಗ್ಯಾರ. ಅವತ್ತೇ ರಾತ್ರಿ 1666 ಆಗಸ್ಟ್ 17ನೇ ತಾರೀಕು ಶಿವಾಜಿ ಮಹಾರಾಜರು ನಿರ್ಧಾರ ಮಾಡ್ತಾರೆ, ಇವತ್ತು ಬರ್ತಕ್ಕಂಥ ಬುಟ್ಟಿ ಒಳಗಡೆ ಕೂತು ಅಪ್ಪ ಮಕ್ಕಳು ಇಬ್ಬರು ಪಾರಾಗ. ಆದರೆ ಪಾರಾಗೋದು ಅಷ್ಟು ಸುಲಭ ಇಲ್ಲ, ಇಲ್ಲಿಬ್ಬರು ಮಕ್ಕೋಬೇಕಲ್ಲ ಜೈಲ್ದಾಗ. ಆವತ್ತಿನ ಸೈನಿಕರು ನೋಡ್ತಾರೆ. ಆವಾಗ ಹೀರೋಜಿ ಪರ್ಜಂದ್ ಹೇಳ್ತಾನೆ, ಮಹಾರಾಜ ಈಗೇನೂ ಸಮಯ ಇಲ್ಲ, ನಿನ್ನ ರಾಜ ಪೋಷಕಗಳನ್ನ ನನಗೆ ಕೊಡು, ನಿನ್ನ ಕೈಯಾಗಿರ್ತಕ್ಕಂಥ ರಾಜ ಮುದ್ರೆ ಉಂಗ್ರ ನನ್ನ ಕೈಯಾಗ ಹಾಕು ಸಾಕು ಅಂತ. ಇನ್ನು ಸಂಭಾಜಿ ಮಹಾರಾಜರ ಜೊತೆ ಅವ್ರು ಮಕ್ಕೋಬೇಕಲ್ಲ. ಮದಾರಿ ಮೇಹತ್ರಿ ಅಂತಕ್ಕಂಥ ಒಬ್ಬೇನು ಹುಡುಗಿದ್ದ, ಆತ ಹೇಳ್ತಾನೆ, ಮಹಾರಾಜ ಧರ್ಮ ರಕ್ಷಣೆಗೆ ನಿಂತಿರ್ತಕ್ಕಂಥ ನಿನ್ನಂಥವ್ರನ್ನ ಬಿಟ್ಟು ಈ ಮಹಾಧೂರ್ತರ ಜೊತೆ ನಾಯಿ ಹಾಕಿರಲಿ, ನಿನ್ನನ್ನು ರಕ್ಷಣೆ ಮಾಡೋದೇ ನನ್ನ ಗುರಿ. ಸಂಭಾಜಿ ಮಹಾರಾಜರ ವೇಷದಲ್ಲಿ ನಾನು ಇರ್ತನು, ಮಹಾರಾಜ ನೀ ಸುರಕ್ಷಿತವಾಗಿ ಪಾರಾಗು. ಬುಟ್ಟಿಗಳು ಬಂದು ಶಿವಾಜಿ ಮಹಾರಾಜರು ಗದ್ಗದಿತರಾದರು. ತಮ್ಮ ಎಲ್ಲ ರಾಜ ಪೋಷಾಕಗಳನ್ನ ಹೀರೋಜಿ ಪರ್ಜಂದ್ಗೆ ಹಾಕಿದ್ರು. ಸಂಭಾಜಿ ಮಹಾರಾಜರ ರಾಜ ಪೋಷಾಕಗಳನ್ನ ಮದರ ಮೇತರಿ ಹಾಕ್ಕೊಂಡ. 9 ಬುಟ್ಟಿಗಳು ಬಂದವು. 9 ಬುಟ್ಟಿಗಳು 1666 ಆಗಸ್ಟ್ 17ನೇ ತಾರೀಕು 9 ಬುಟ್ಟಿಗಳು ಬಂದು ಸಾಯಂಕಾಲ. 1ನೇ ಬುಟ್ಟಿ ಒಳಗೂ ಹೂ ಹಣ್ಣ ಮಿಠಾಯಿ, 2ನೇ ಬುಟ್ಟಿ ಒಳಗೂ ಹೂ ಹಣ್ಣ ಮಿಠಾಯಿ, 3, 4, 5ನೇ ಬುಟ್ಟಿ ಒಳಗೂ ಹೂ ಹಣ್ಣ ಮಿಠಾಯಿ ಎಲ್ಲವನ್ನು ತುಂಬಿಬಿಟ್ಟಿದ್ದು. ದೊಡ್ಡ ದೊಡ್ಡ ಬುಟ್ಟಿಗಳು. 6, 7ನೇ ಬುಟ್ಟಿ ಖಾಲಿ. ಮತ್ತು 8, 9ನೇ ಬುಟ್ಟಿ ಒಳಗೆ ಮತ್ತೆ ಹೂ ಹಣ್ಣು ಮಿಠಾಯಿ. 6ನೇ ಬುಟ್ಟಿ ಒಳಗಡೆ 9 ವರ್ಷದ ಮಗ ಸಂಭಾಜಿನ ಕುಂದಿರಿಸಿದ್ರು. ಸಾಮಾನ್ಯ ಮಾತಲ್ರಿ. ಇವತ್ತು ನಮ್ಮ 9 ವರ್ಷದಿಂದ 3 ಹುಡುಗರು 1 ತಾಸು ತಂದೆ ತಾಯಿಗಳು ಇರ್ಲಿಕ್ಕಂದ್ರೆ, ಅಜ್ಜಿ ಮುತ್ತೆ ಇರ್ಲಿಕ್ಕಂದ್ರೆ ಚೀರಾಡಿ ಹೇಳ್ತಿರ್ತಾವೆ. ಅಂಥ ಸಂದರ್ಭದಲ್ಲಿಯೂ ಸಹಿತ ಬುಟ್ಟಿ ಒಳಗಡೆ ಕೂತು ಸುಮ್ಮನೆ ಕುಂದಿರ್ಬೇಕಲ್ಲ. ಒಬ್ಬರು ಯಾರಾದರೂ ಸಂಶಯ ಬಂದರೆ ಅವತ್ತ ಮುಗಿತ ಹಿಂದವಿ ಸ್ವರಾಜ್ಯದ ಕತೆ. 6ನೇ ಬುಟ್ಟಿ ಒಳಗಡೆ ಸಂಭಾಜಿ ಮಹಾರಾಜರನ್ನ ಕುಂದಿಸಿದ್ರು. ಮ್ಯಾಲೆ ಹೂ ಹಣ್ಣು ಎಲ್ಲ ಮುಚ್ಚಿಬಿಟ್ರು. 7ನೇ ಬುಟ್ಟಿ ಒಳಗೆ ಶಿವಾಜಿ ಮಹಾರಾಜರೇ ಕೂತ್ರು. 8, 9ನೇ ಬುಟ್ಟಿ ಒಳಗೆ ಹೂ ಹಣ್ಣು ಕೂತು ಹೊರಟಿತ್ತು. ಸೈನಿಕರು ಹೊತ್ಕೊಂಡು ಹೊಂಟರು. 1ನೇ ಬುಟ್ಟಿ ಪರೀಕ್ಷೆ ಮಾಡಿದರು. 2ನೇ ಬುಟ್ಟಿ ಪರೀಕ್ಷೆ ಆದದ್ದು. 3, 4, 5ನೇ ಬುಟ್ಟಿನೂ ಪರೀಕ್ಷೆ. ಎಲ್ಲ ಬುಟ್ಟಿ ಒಳಗೆ ಹೂ ಹಣ್ಣು, ಎಲ್ಲ ಬುಟ್ಟಿ ಒಳಗೆ ಹೂ ಹಣ್ಣು ಮಿಠಾಯಿ. 6ನೇ ಬುಟ್ಟಿ ಬಂತು. ಟೆಹರೋ ಅಂದರು, ತರಬ್ರಿ ಅಂದರು. 6ನೇ ಬುಟ್ಟಿ 6ನೇ ಬುಟ್ಟಿ ಒಳಗೆ ಧರ್ಮವೀರ ಸಂಭಾಜಿ ಮಹಾರಾಜರದಾರ. 9 ವರ್ಷದ ಹುಡುಗ 6ನೇ ಬುಟ್ಟಿನ ತರಬಿದ್ದು. ಪೋಲಾದ್ ಖಾನ್ ಹೊತ್ತಂಥ ಸೈನಿಕರ ಪರಿಸ್ಥಿತಿ ಹೆಂಗಿರಬೇಕು? ಎಲ್ಲರ ಬಾಯಾಗ ಒಂದೇ ಶಬ್ದ, ಜಗದಂಬ ಜಗದಂಬ ಜಗದಂಬ, ನೀನೇ ಪಾರು ಮಾಡಬೇಕು, ನಮ್ಮ ಕೈಗೆ ಏನೂ ಇಲ್ಲ. ಹೊತ್ತಂಥ ಸೈನಿಕರು ಧರ್ಮ ರಕ್ಷಣೆಗೋಸ್ಕರ ಶಿವಾಜಿ ಹೋರಾಡೋದು ನಿಜವಾಗಿ ಇದ್ರೆ ಇವತ್ತೇ ಇಲ್ಲಿಂದ ಪಾರಾಗು. ಇಲ್ಲಿಕ್ರ ಮುಗಿತು ನಮ್ಮ ಕತ್ತಿನ. ಹೊತ್ತು ಹೊಣ್ಲಕ್ಕ ನಾಳೆ ಶಿವಾಜಿ ಮಹಾರಾಜರು ಸಂಭಾಜಿ ಮಹಾರಾಜರು ಜೀವಂತ ಸಮಾಧಿ ಆಗೋದು ಖಚಿತ.
ಎಲ್ಲರ ಬಾಯಿ ಒಳಗೆ ಜಗದಂಬ ಜಗದಂಬ, ಮತ್ತೇನೂ ಇಲ್ಲ. ಹೊತ್ತಂಥ ಸೈನಿಕರ ಪರಿಸ್ಥಿತಿ. 6ನೇ ಬುಟ್ಟಿಯನ್ನೇನು ತರಬಿದ್ರು, ಪೋಲಾದ್ ಖಾನ್ ತನ್ನ ಸೈನಿಕರಿಗೆ ಸೂಚನೆಯನ್ನು ಕೊಟ್ಟ, ಆ ರೂಮ್ನಲ್ಲಿರ್ತಕ್ಕಂಥ ಶಿವಾಜಿ ಮತ್ತು ಸಂಭಾಜಿ ಅದಾರಿಲ್ಲೋ ನೋಡ್ರಿ ಅಂತೇಳಿ. ಆದರೆ ಅಲ್ಲಿ ಶಿವಾಜಿ ಮಹಾರಾಜರ ರೂಪದಲ್ಲಿ ವೇಷವನ್ನು ಹಾಕ್ಕೊಂಡು, ಶಿವಾಜಿ ಮಹಾರಾಜರ ರಾಜ ಮುದ್ರೆ ಉಂಗರವನ್ನು ಹೊರಗೆ ಚಾಚಿಕೊಂಡು ಹೀರೋಜಿ ಪರ್ಜನ್ ಮಲ್ಕೊಂಡ್ಬಿಟ್ಟಿದ್ರು. ಉರಿ ಬಂದಿದ್ದು ಅವರಿಗೆ. ಶಿವಾಜಿ ಮಹಾರಾಜರನ್ನ ಕಾಲನ್ನು ಒತ್ತಲಿಕ್ಕೆ ಸಂಭಾಜಿ ಮಹಾರಾಜರ ರೂಪದಲ್ಲಿ ಮದಾರಿ ಮೆಹತರಿ ಕಾಲು ಒತ್ತಿದ್ದ. ಸೈನಿಕರು ನೋಡಿದ್ರು, ಅದಾರ ಇಬ್ಬರು ಒಳಗಡೆ, ಶಿವಾಜಿ ಸಂಭಾಜಿ ಇಲ್ಲೇ ಅದಾರ. ಆಯ್ತು, ಶಿವಾಜಿ ಸಂಭಾಜಿ ಇಲ್ಲೇ ಇದ್ರೆ 6ನೇ ಬುಟ್ಟಿ ಜಾನೇದೋ ಅಂದ್ಬಿಟ್ಟ. ಹೋಲಿ ಬುಟ್ಟಿ, ಯಾಕ್ರೆ ಇಬ್ಬರು ಅದಾರ ಒಳಗ ಅಂದು ಆತ ಹೇಳಿದ್ದು ಜಾನೇದೋ ಅಲ್ಲ, ನಮ್ಮೆಲ್ಲರ ಪಾಲಿಗೆ ಅದು ಜೀನೇದೋ ಆಗಿ ಹೋಲಿ ಅಂದ್ಬಿಟ್ಟ. 6ನೇ ಬುಟ್ಟಿ ಹೊರಗೆ ಹೊತ್ತು ಧರ್ಮವೀರ ಸಂಭಾಜಿ ಮಹಾರಾಜರೇ 9 ವರ್ಷದ ಹುಡುಗ ಅವತ್ತು ಪಾರಾಗಿದ್ದರು. 7ನೇ ಬುಟ್ಟಿ ಒಳಗೆ ಸ್ವತಃ ಶಿವಾಜಿ ಮಹಾರಾಜರು ಅವರು ಪಾರಾಗಿಬಿಟ್ರು. 8, 9ನೇ ಬುಟ್ಟಿ ಒಳಗೆ ಹೂ ಹಣ್ಣ ಹೊರಟು ಎಲ್ಲ ಬುಟ್ಟಿಗಳು ಹೊರಗಡೆ ಬಂದು ಆಗ್ರಾ ದಾಟಿದು. ಆದರೆ ಆಗ್ರಾದಿಂದ ಶಿವಾಜಿ ಮಹಾರಾಜರು ಏನು ಪಾರಾಗಿ ಬಂದರು, ಸಾಮಾನ್ಯ ವಿಷಯವಾಗಿದ್ದಿಲ್ಲ. ಇಡೀ ಮೊಘಲರ ಸೈನ್ಯ ನರ್ಮದಾ ನದಿಯ ತೀರದವರೆಗೂ ಇತ್ತು. ದೂರದಲ್ಲಿ ಬಂದರು. ಉಳಿದಿರ್ತಕ್ಕಂಥ 7 ಬುಟ್ಟಿಗಳು ದೇವಸ್ಥಾನದ ಹತ್ರ ಹೊರಟು 2 ಬುಟ್ಟಿಗಳನ್ನ ತೆಗೆದು ಶಿವಾಜಿ ಮಹಾರಾಜರು ಸಂಭಾಜಿ ಮಹಾರಾಜರು ಎದ್ರು. ಕುದುರೆಯನ್ನು ಮೋರಪ್ಪಂತ ಪಿಂಗ್ಳೆ ಅವರು ತಯಾರು ಮಾಡಿದ್ರು. ಎಲ್ಲಿ ಹೋಗ್ಬೇಕಿನ್ನ ನೇರವಾಗಿ ರಾಜಗಡಕ್ಕೆ ಬರ್ಬೇಕು. ನೇರವಾಗಿ ರಾಜಗಡಕ್ಕೆ ಬರೋದು ಅಷ್ಟು ಸುಲಭ ಇದ್ದಿದ್ದಿಲ್ಲ. ಯಾಕಂದರೆ ಇಬ್ಬರು ತಂದೆ ಮಕ್ಕಳ ಕೂಡಿ ಹೊರಟ್ರೆ ಈ ಮೊಘಲರು ಹಿಡಿತಿದ್ರು. ಅದಕ್ಕೋಸ್ಕರ ಸಂಭಾಜಿ ಮಹಾರಾಜರಿಗೆ ಶಿವಾಜಿ ಮಹಾರಾಜರಿಗೆ ದೊಡ್ಡ ಸಂಕಷ್ಟ. ಮೋರಪ್ಪಂತ ಪಿಂಗ್ಳೆ ತಮ್ಮ ಪ್ರಧಾನಮಂತ್ರಿ ಹೇಳ್ತಾರೆ, ಪಂತಾಜಿ ಏನು ಮಾಡೋದಿನ್ನ, ಹೆಂಗೆ ಹೋಗುನು, ಏನಿಲ್ಲ ರಾಜಗಡಕ್ಕೆ ಹೋಗುನು, ರಾಜಗಡಕ್ಕೆ ಹೋದ್ರೆ ಸಿಗ್ತೀವಿ, ಏನಾದರೂ ಮಾಡಬೇಕು, ಸಂಭಾಜಿನ ಎಲ್ಲಾದರೂ ಬಿಡ್ಬೇಕು. ಆವಾಗ ಸಂಭಾಜಿ ಮಹಾರಾಜರನ್ನ ಎಲ್ಲಿ ಬಿಡಬೇಕು? ಅವತ್ತೇನು ವಸುದೇವ ಶ್ರೀಕೃಷ್ಣ ಪರಮಾತ್ಮನನ್ನು ಅಲ್ಲಿ ಬಿಟ್ಟಿದ್ರು, ಅಲ್ಲೇ ಬಿಡಲಿಕ್ಕೆ ಹೊರಟರು. ಮಥುರಾಕ ತಂದು ತನ್ನ ಮಗನಾಗಿರ್ತಕ್ಕಂಥ ಸಂಭಾಜಿ ಮಹಾರಾಜರನ್ನ ಬ್ರಾಹ್ಮಣರ ಮನೆಯಲ್ಲಿ ಬಿಟ್ಟು ಶಿವಾಜಿ ಮಹಾರಾಜರು ತಮ್ಮ ಗಡ್ಡ ಮೀಸೆಯನ್ನು ಬಳಸ್ಕೊಂಡು ತನ್ನ ಜೊತೆಗೆ ಬಂದಿರತಕ್ಕಂಥ 350 ಜನ ಸೈನಿಕರ ಜೊತೆ ಸನ್ಯಾಸಿಯ ವೇಷದಲ್ಲಿ ಆಗ್ರಾದಿಂದ ಮಥುರಾಕ್ಕೆ ಬಂದರು. ಮಥುರಾದಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ತನ್ನ ಮಗನನ್ನಿಟ್ಟರು. ಅಲ್ಲಿಂದ ಪ್ರಯಾಗರಾಜಕ್ಕೆ ಬಂದರು. ಪ್ರಯಾಗರಾಜದಿಂದ ದಕ್ಷಿಣಕ್ಕೆ ತಿರುಗಿ ಚಂದನಗಡಕ್ಕೆ ಬಂದರು. ಚಂದನಗಡದಿಂದ ಒರಿಸ್ಸಾಕ್ಕೆ ಬಂದರು. ಒರಿಸ್ಸಾದಿಂದ ವಿಶಾಖಪಟ್ಟಣಕ್ಕೆ ಬಂದರು. ವಿಶಾಖಪಟ್ಟಣದಿಂದ ಕರ್ನಾಟಕದ ಬೀದರ್ಕ್ಕೆ ಬಂದರು. ಬೀದರ್ದಿಂದ ಗುಲ್ಬರ್ಗಕ್ಕೆ ಬಂದರು. ಗುಲ್ಬರ್ಗದಿಂದ ಸೊಲ್ಲಾಪುರಕ್ಕೆ ಹೋದರು. ಸೊಲ್ಲಾಪುರದಿಂದ ಪಲ್ಟನ್ ಮತ್ತು ಬೋರ್ ಮಾರ್ಗವಾಗಿ ರಾಜಗಢದ ಮುಂಬಾಗಿಲಿನಲ್ಲೇ ಶಿವಾಜಿ ಮಹಾರಾಜರು 350 ಜನ ಸಾಧುಗಳ ವೇಷದಲ್ಲಿ ಬಂದು ನಿಂತುಬಿಟ್ಟಿದ್ರು. ಮುಂದೆ ಏನಾಯ್ತು, ರಾಜಗಢದ ಒಳಗಡೆ ಶಿವಾಜಿ ಮಹಾರಾಜರು ಹೋದ್ರೋ ಇಲ್ಲೋ ಅನ್ನೋದನ್ನು ಮತ್ತೆ